ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಸಾಧಕ ಬಂಧುಗಳಿಗೆ ನಿಮ್ಮ ಹೃದಯಗಳಿಗೆ ವಾಸಿಸುತ್ತಾ ನಿಮ್ಮೆಲ್ಲರನ್ನು ನಿಮಗೆ ಗೊತ್ತಿರದೇ ಇರುವಂತೆ ಜೀವಂತವಾಗಿತ್ತು ಆ ಚಿತ್ಶಕ್ತಿಗೆ ಶರಣ ನಿಮ್ಮೊಳಗಿನ ಅಂಥ ಶಕ್ತಿಗೆ ಮತ್ತೊಮ್ಮೆ ನನ್ನ ನಮನ. ಯಾವ ಜನ್ಮದ ಮೈತ್ರಿ ಅಂದ್ಕೊಂಡು ಕನ್ನಡದಲ್ಲಿ ಎಲ್ಲರೂ ಕನ್ನಡ ಭಾಷೆಗಳಲ್ಲ, ವಾಸದ ಭಾಷೆ. ಅರ್ಧ ಅವರು ಅರ್ಧ ಇದ್ರೆ ತೊಂದರೆ ಆಕಿತ್ತು. ನಿಮಗೆ ಗೊತ್ತಿರಬಹುದು ಯಾವ ಜನ್ಮದ ಮೈತ್ರಿ ಅಂತ ಗೊತ್ತು, ನೆನಪಿದೆಯಾ? ಕನ್ನಡ ಫಿಲ್ಮ್. ಅದರಾಗ ಒಂದು ಗಾಯನ ಬರ್ತದೆ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮೆಲ್ಲರನ್ನು ಇಂದು ಕೂಡಿಸಿಹುದೋ ಕಾನೇ. ಯಾವುದೋ ಒಂದು ಇಲ್ಲಿ ಕಂದ್ರೆ ಗುರೂಜಿ ಅನುಮರ್ತ ಕಾರ್ಯಕ್ರಮದೊಳಗೆ ಒಂದು ಸಣ್ಣ ನಮ್ಮ ಫ್ಯಾಮಿಲಿ ಒಳಗೆ ಒಂದು ಇವರ ತಂಗಿಯ ಮಗಳ ಕುಡಿಸ್ತಾ ಇತ್ತು. ಅದು ನೆಪ ಅದು ಅಷ್ಟೇ ಬರಬೇಕನ್ನಿಸುತ್ತೆ. 30 ವರ್ಷಗಳ ಹಿಂದೆ ಬಾಂಬೆಯಲ್ಲಿ ಕಾಲಿಡ್ತಾ ಇದ್ದೀನಿ ನಾನು. ಆ ಮುಂಚೆ ಪುನಾ ಬಾಂಬೆ ಅಂದ್ರೆ ನನಗೆ ಅತ್ಯಂತ ಪರಿಚಿತ. ಪ್ರತಿಯೊಂದು ಏರಿಯಾ ಗೊತ್ತಿಲ್ಲ. ಎಲ್ಲ ಸ್ಟೇಷನ್ ಹೆಸರು ನಿಂತಿದ್ದು ನಾವು, ಯಾವ್ಯಾವ ಸ್ಟೇಷನ್. ನಾನು ಹೆಚ್ಚಾಗಿ ಅಡ್ಡಾಡ್ತಿದ್ದು ಚರ್ಚ್ ಗೇಟ್ ವಿರಾರ್, ಅಲ್ಲಿ ಗಣೇಶ್ಪುರಿಗೆ ಹೋಗ್ತಿದ್ದೆ, ವಜ್ರೇಶ್ವರ ಹೋಗ್ತಿದ್ದೆ. 35 ವರ್ಷಗಳ ನಂತರ ನಿನ್ನೆ ನಾವು ಮತ್ತು ವರ್ಷ ಹೋಗಿ ನೋಡಿದ್ದು 35 ವರ್ಷಗಳ ನಂತರ ಆ ನೆನಪುಗಳು ಕಾಣಿ. ಸೊ ಯಾವುದೋ ಜನ್ಮದ ಅನುಬಂಧ ಅದ, ಎಲ್ಲರೂ ಕೂಡಿಸ್ತದ. ಹೌದಾ? ಒಂದು ಮಾತದಲ್ಲ, ಪತಿ ಪತ್ನಿ ಸುತಾಲಯ ಋಣಾನ ಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ. ನಿಮ್ಮ ಗಂಡ ಸುಮ್ಮನೆ ನೀವು ನೋಡಿ ಯಾರೋ ಎಂಗೇಜ್ಮೆಂಟ್ ಮಾಡಿದ್ರು, ಯಾರೋ ಒಪ್ಪಿದ್ರು, ನೀವು ಒಪ್ಪಿದ್ರು ಅಲ್ಲ. ಅದು ಪೂರ್ವಜನ್ಮದ ಸಂಸ್ಕಾರ ರೂಪದೊಳಗೆ ಗಂಡ ಸಿಗ್ತಾನ. ಪೂರ್ವಜನ್ಮದ ಸಂಸ್ಕಾರ ರೂಪದೊಳಗ ಹೆಂಡತಿ ಸಿಗ್ತಾಳ. ಪೂರ್ವಜನ್ಮದ ಸಂಸ್ಕಾರ ರೂಪದೊಳಗೆ ಅತ್ತಿ ಸೊಸಿ ಮಾವ ಸಂಬಂಧಗಳು ಇರ್ತಾವೆ. ಎಷ್ಟೋ ಜನ ನನಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ನಮ್ಮತ್ತಿ ಹಂಗು, ನಮ್ಮತ್ತಿ ಹಿಂಗು, ನನ್ನ ಗಂಡ ಹಿಂಗು ಅಂತ ಕೊಡ್ತಾರೆ. ಅಷ್ಟು ಕಾಡ್ತಾರೆ, ಇಷ್ಟು ಕಾಡ್ತಾರೆ. ನಾ ಹೇಳ್ತೀನಿ, ಕಾಡಾಕ ಅವ್ರು ಯಾರು ನಿಮಗೆ ಕಾಡ್ತಾರೆ? ಅವ್ರಿಗೇನು ಹಕ್ಕದ ಕಾಡ್ಲಿಕ್ಕೆ? ನಿಮ್ಮ ಕರ್ಮ. ನೀವಿಲ್ಲಿ ಬಂದಿದ್ದು ಕರ್ಮ ಭೋಗಿಸ್ಲಿಕ್ಕೆ ಬಂದಿರಿ. ತಿಳ್ಕೊಂಡಿದ್ದನ್ನ ಚೈನಿ ಹೊಡಕ್ ಬಂದಿಲ್ಲ. ನೀವೆಲ್ಲಾರು ಏನ್ ತಿಳ್ಕೊಂಡ್ರಿ? ಈ ಭೂಮಿಗೆ ನಾವು ಚೈನಿ ಹೊಡಕ್ ಬಂದೀವಿ, ಮಜಾ ಮಾಡಕ್ ಬಂದೀವಿ, ಖಾನಾ ಪೀನಾ ಮೌಜ್ ಉಡಾನ ಅಂತ ತಿಳ್ಕೊಂಡು ಇವರೆಲ್ಲ ಡಿಸ್ಟರ್ಬೆನ್ಸ್ ಮಾಡಕತ್ತಾರ ನಡ್ಬಾರ್ಕ್ ಬಂದಂತ ನೀವು ತಿಳ್ಕೊಂಡ್ರಿ. ಕರ್ಮ ಭೋಗಿಸ್ಲಿಕ್ಕೆ ಬಂದಿರಿ. ಕರ್ಮ ಫಾಸ್ಟ್ ಕರ್ಮ. ನಿಜಗುಣ ಶಿವಗುಣ ಅಂತದಾರ. ಅವರು ತಮ್ಮ ವಿವೇಕ ಚಿಂತಾಮಣಿಯೋ ಎಂಥದ್ದು ಟೈಟ್ಲ್ ಇರಬಹುದು, ಹೌದಾ? ಬರ್ತಾರ ಶ್ರೀ ಗುರು ವಚನೋಪದೇಶವ ನಾಗಲ ಹರಿದು ನರರಿಗೆ ಮುಕುತಿ ಅಂತ, ಹೌದಾ? ಅದ್ರಾಗ ಬರೀತಾರ ಅವ್ರು. ವಿವೇಕ ಚಿಂತಾಮಣಿ ಅದು ಕರೆಕ್ಟ್ ಅಲ್ಲ? ಐ ಆಮ್ ರೈಟ್? ಓಕೆ. ಅದ್ರಾಗ ಅವ್ರು ಬರೀತಾರ. ಏನ್ ಬರೀತಾರ? ಹಿಂದಿನ ಕರ್ಮವನ್ನು ಹಿಂದುನ್ನಬೇಕು, ಹಿಂದಿನ ಕರ್ಮವನ್ನು ಹಿಂದುನ್ನಬೇಕು, ಇಂದಿನ ಕರ್ಮವನ್ನು ಮುಂದುನ್ನಬೇಕಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ಭೋಗಗಳು ಪುಕ್ಕಟ ದೊರಕುವುದುಂಟೆ ಆತ್ಮ ಅಂತ ಕೇಳ್ತಾರೆ ಅವರು. ಎಷ್ಟು ಚಂದ. ಒಂದು ನಮ್ಮ ಶರಣರು, ಸಂತರು, ಯೋಗಿಗಳು, ಸ್ವಾಮಿಗಳು
ಎಲ್ಲ ಸಾಕಷ್ಟು ಹೇಳ್ಯಾರ ಹೇಳಿ ಪುಸ್ತಕ ರೂಪದಾಗ ಬೋಧನಾ ರೂಪದಾಗ ಇಟ್ಟಾರ. ನಾವು ಕೇಳ್ತೀವಿ ಮರಿತೀವಿ. ಮರಿತದ್ದಕ್ಕೆ ಮಾನವ ಮರೆತಾರೆ, ಮಾನವ ಅರಿತರೆ ಶರಣ. ಅದಕ್ಕೆ ಅಂದ್ರು ಅವರು. ಯಾರು ಅದನ್ನೆಲ್ಲ ಕೇಳಿ, ಯಾರು ಅದನ್ನೆಲ್ಲ ಓದಿ ಅಳವಡಿಸ್ಕೊಂತಾರೋ, ತಿಳ್ಕೊಂತಾರೋ, ತಿಳಿದು ತಮ್ಮ ಹೃದಯದೊಳಗ ಸಂಸ್ಕಾರ ರೂಪದಲ್ಲಿ ಇಟ್ಕೊಂತಾರೋ ಅವರು ಶರಣರಾಗ್ತಾರೆ. ಮರೆತರ ಮನುಷ್ಯರಾಗ್ತಾರೆ. ಎಷ್ಟು ಹೇಳಿಲ್ಲ, ಯಾರು ಹೇಳಿಲ್ಲ? ನಿಮಗೆ ಹೇಳ್ತೀನಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮದೇ ನಡುವೆ ನಮ್ದು ಅದ್ಭುತ ಜ್ಞಾನದ ನಾವು ಮರೆತು ಬಿಡ್ತೀವಿ. ಅದಕ್ಕೆ ಮನುಷ್ಯರಾಗಿದ್ದೀವಿ. भगवान देता है भूल जाता है, भगवान देता है भूल जाता है, मनुष्य लेता है भूल. ಅವ ಕೊಟ್ಟು ಬರೀತಾರ, ಅವ್ನು ತೊಗೊಂಡು ಬರೀತೀವಿ. ಇಷ್ಟು ಎಷ್ಟು ಕೊಟ್ಟಿಲ್ಲ ನಮಗೆ. ಏನು ಕಡಿಮೆ ಕೊಟ್ಟಾರ್ರಿ? ನೀವು ಅಂತೀರಿ ಎಷ್ಟು ಅವ್ನು ಸಹಾಯ ಮಾಡಿದ್ರು ಗುರುಗಳ, ನಿಮ್ಗೆ ಗೊತ್ತಿಲ್ಲ. ಅವ್ ಮನೆ ತೊಗೊಳಕ್ ರೊಕ್ಕಿದ್ದಿಲ್ಲ, ಮದುವೆ ಆಗಕ್ಕೆ ರೊಕ್ಕಿದ್ದಿಲ್ಲ, ನಾನೇ ಹೆಲ್ಪ್ ಮಾಡೀನಿ. ಅವ ತೊಗೊಂಡು ಎಲ್ಲ ನಾನು ಸಹಾಯ ತೊಗೊಂಡು ಈ ನನ್ನ ಚಿನ್ ಬಿಟ್ಟಾನ್ರಿ, ಅವ ಮರ್ತು ಬಿಟ್ಟಾನ್ರಿ. ಹಿಂಗೆಲ್ಲ ಹೇಳ್ತಾರೆ ಬಂದು. ಉಪಕಾರ ಮಾಡಿ ಇಷ್ಟು ಮಂದಿಗೆ ಉಪಕಾರ ಮಾಡಿದ್ರೆ ಮರ್ತು ಬಿಟ್ಟಾರಿ ಗುರುಗಳ ಅಂತಾರ. ನಾ ಅಂತೀನಿ, ನೀವೇನು ಕಮ್ಮಿ ಅದೀರಿ? ಅವ್ರಿಗೆ ಅಂತೀರಲ್ಲ. ಭಗವಂತ ನಿಮಗೇನು ಕೊಟ್ಟಿಲ್ಲ? ಏನು ಕಮ್ಮಿ ಕೊಟ್ಟ ನಿಮಗ? ಎಷ್ಟು ಕೊಟ್ಟಿಲ್ಲ? ಒಮ್ಮೆಲ್ಲ ಅವು ಕೊಟ್ಟಿರಿ ಮರ್ತಾರಂತೀರಿ. ನೀವೇನು ಎಷ್ಟು ನೆನೆಸ್ತೀರಿ ಭಗವಂತನ? ಬರೀ ಅದ ಧಿಮಾಕನಾಗ, ಅದ ಅಹಂಕಾರದೊಳಗ ಕೊಳ್ಳಾಡಕತ್ತಿರಲ್ಲ. ಮನುಷ್ಯನ ಸ್ವಭಾವ ಭಾಳ ನೀಚದ. ಅದಕ್ಕೆ ನಾವು ಕ್ಷುಬ್ಧರಾಗ್ತದೆ. ವಿಷಯದಾಗ 1,000 ಬಿಟ್ಟು 1,00,000 ಬಂತಪ್ಪ ನಮ್ಮ ಮಾತಾ ಚೇಂಜ್ ಹಾಕೋ. 1,000 ಬಿಟ್ಟು 1,00,000 ಬತ್ತ ಬಂದ್ರೆ ನಮ್ಮ ಮಾತು, ನಮ್ಮ ಚೇರ, ನಮ್ಮ ಅಟಿಟ್ಯೂಡು, ನಮ್ಮ ಬಿಹೇವಿಯರ್ ಅಷ್ಟು ಯಾಕೆ ಅಹಂಕಾರ ಡೆವಲಪ್ ಆಗುತ್ತೆ. ಸ್ವಲ್ಪ ಅಹಂಕಾರ. ಯಾವಾಗ ಅಹಂಕಾರ ಬಂತು, ದೂರ ಆದಿವಿ ಯಾರಿಂದ? ಪರಮಾತ್ಮ. ಅದಕ್ಕೆ ಕುಂತಿ ಅಂತ, ಕೃಷ್ಣ ಅಂತ, ಭಗವಂತ ಅವ್ರ ಮನಿ ಬಂಧು ಭಗವಂತನೇ ಸಾಕ್ಷಾತ್. ಹೌದಾ? ಏನ್ ಬೇಕಾದ್ ಕೊಡ್ಬೋದು, ಏನ್ ಮಾಡ್ಬೇಕು ಓದಿತ್ತು. ಆಗ ಕೃಷ್ಣ ಯೂಸ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅವರು. ಮಾಡ್ಕೊಂಡಾರ. ಎಲ್ಲವನ್ನೂ ಕೊಡ್ತಕ್ಕಂಥ, ಎಲ್ಲರಿಂದ ಪಾರು ಮಾಡ್ತಕ್ಕಂಥ, ಎಲ್ಲವನ್ನೂ ಪರಿಹಾರ ಮಾಡ್ತಕ್ಕಂಥ ಸ್ವಯಂ ಭಗವಾನ್ ಕೃಷ್ಣ ಪಕ್ಕದಲ್ಲಿದ್ದು ಕೂಡ ಪಾಂಡವರು ಅವನು ಲಾಭ ತೋರಿಲ್ಲ ಪೂರಾ. ಕುಂತಿ ಒಂದು ಮಾತು ಹೇಳ್ತಾರೆ, ಭಗವಂತ ನನಗೇನು ಬೇಕಾಗಿಲ್ಲಪ್ಪ, ನನಗೆ ಕಷ್ಟ ಕೊಡೋಣ. ಜಗತ್ತಿನ ಯಾರು ಕಷ್ಟ ಕೊಡೋಂತ ಕೇಳ್ಕೊತಾರೆ ಪರಮಾತ್ಮನಿಗೆ? ಯಾರು? ಒಬ್ರು ನೀವಾದೇನ ಹೇಳಿದ್ರೆ ಬೇರೆಯವ್ರ ನೀವು ದೇವರ ನನಗೆ ಕಷ್ಟ ಕೊಡ ಅಂತೀರ? ಯಾರಂತೀರಿ? ಇವನ ಎಲ್ಲ ಕೃಷ್ಣ ಅಂತ ಗಾಬರಿ ಕಾಲ. ಕೃಷ್ಣಗೆ ಅವಳ ಅಂತರಾತ್ ಗೊತ್ತಾಯ್ತು ಇಮಿಡಿಯೇಟ್ಲಿ. ಆದರೂ ನಾಟಕ ಕೃಷ್ಣ ಮಹಾ ಜಗನ್ನಾಟಕ ಸೂತ್ರಧಾರ, ಎಲ್ಲ ಗೊತ್ತಿದ್ದು ಏನೇನು ಗೊತ್ತಿಲ್ಲ ಅಂತಕ್ಕಂಥ ನಾಟಕ ಕರ್ತೃ. ಅವನು ಎಲ್ಲ ಗೊತ್ತಿತ್ತು, ಅವನಿಗೇನು ಗೊತ್ತಿದ್ದಿಲ್ಲ. ಸಾಕ್ಷಾತ್ ಭಗವಂತನ ಅವತಾರ. ಸರ್ವಂತರ್ಯಾಮಿ, ಸರ್ವಜ್ಞಾನಿ, ಸರ್ವಜ್ಞ, ಸರ್ವವ್ಯಾಪಿ ಅವ. ಹೌದಾ? ನೋಡಿದ್ರಿ ಸಹಸ್ರಮುಖ ಸಹಸ್ರಭಾವವಾಗಿ ಯುದ್ಧರಂಗದೊಳಗೆ ತನ್ನ ವಿರಾಟ್ ಸ್ವರೂಪ ತೋರಿಸಿದ್ದ. ಅವನು ಗೊತ್ತೇ ಮಾಡ್ಕೊಳ್ಳಿ, ಯಾರು ಗೊತ್ತಾ? ಎಲ್ಲರೂ ಸುಖ ಕೇಳ್ತಾರೆ, ನೀ ಯಾಕೆ ಕಷ್ಟಕ್ಕೆ ಆಗುತ್ತೆ ಅಂತ ಒಂದು ಮಾತಾಡ್ತಾರೆ. ಕುಂತಿ ಒಬ್ಬ ಹೆಣ್ಮಗಳು, ಭಗವಂತ ನೀ ಬರೇ ನಾನು ಸುಖಾನ ಕೊಟ್ಟಿಯಪ್ಪ ಅಂದ್ರೆ ನಾನೇನು ಮರೆತು ಯಾವಾಗ ಸುಖ ಬರ್ತದ ಭಗವಂತನ ಮರೆತು ಹೇಳ್ಬೇಕು. ಸುಖ ಇದ್ದಾಗ ಎಷ್ಟು ಅನಿಸ್ತಪ್ಪ. ಅದಕ್ಕೆ ಗಾದಿ ಮಾತು ಬಂತು, ಸಂಕಟ ಬಂದಾಗ ವೆಂಕಟ
ಗಾಡಿ ನಾವು ಸುಮ್ಮನೆ ಬಂದಿದ್ದೀವಿ. ಸಂಕಟ ಬಂದಾಗ ಕಷ್ಟಪಡ್ಬೇಕು, ನೀವು ಕಷ್ಟಪಡ್ಬೇಕು. ಗಂಡ ಬಂದು ಹೊರಗೆ ಹಾಕ್ಬೇಕು, ಗಂಡ ಸಿಗರೇಟ್ ಸುಡ್ಬೇಕು, ಕುಟ್ಬಿಡ್ತು ಬಂದು ಅವನಿಗೆ ನಾವು ಹಿಂಗ್ ಅಶ್ಲೀಲ್ ಬೈಬೇಕು, ತುರ್ಬೇಡ ಜಗ್ ಬೇಕು, ಒದ್ದು ದಿವಸ ಮಾಡ್ಬೇಕು. ದೇವ್ರ ಎಂತ ಗಂಡನ ಕೊಟ್ಟಿ ಅವಾಗ ಬರ್ತಾನೆ ದೇವ್ರ ಹೆಸರು. ಎಲ್ಲ ಸುಖ ಇತ್ತು. ಗಂಡ ಕರ್ಕೊಂಡೋಗಿ ಹಿಂಗೆ ಜೂ ಬೀಚ್ನಾಗ ಪಾನಿಪುರಿ, ಬೇಳ್ಪುರಿ, ಅದು ಪುರಿ, ಈ ಪುರಿ, ಸುಡ್ಗಾಡ ಹೊಟ್ಟೆ ಕೆಡಿಸ್ತಕ್ಕಂಥ ಎಲ್ಲ ಹೊಲಸು ಹೊಟ್ಟೆ ಹಾಕಿ ಹಿಂಗೆ ಬಂತಿದ್ದು ಯಾವುದೋ ಒಂದು ಇದ್ರಾಗ ಜೈಂಟ್ ವೀಲ್ನಾಗ ಅಡ್ಡಾಡಿಸಿ ಐ ಲವ್ ಯು ಅಂತ ಹೇಳಿಬಿಟ್ಟು ಬಂದು ನಾನು ನಡ್ಸುತ್ತ ಯಾರ್ದಲ್ಲ ವಿಗತ್ತಿದಾಗ ಅಂತ ಬಿಡ್ತೀರ. ಅಷ್ಟೇ ನೀವು ತಿಳ್ಕೊಂಡಿತ್ತು. ಹಂಗಾಗಿ ಪರಮಾತ್ಮ ನೆನೆಸ್ತಾನೆ ಆವತ್ತಾಗ. ಆ ಕ್ಷಣದೊಳಗ ಗಂಡ ಪ್ರೀತಿ ಮಾಡ್ತಾರೆ, ಮಕ್ಕಳೆಲ್ಲ ಬರೋಬ್ಬರಿ ಅದ, ಮಕ್ಕಳೆಲ್ಲ ಜೀನಿಯಸ್ ಅದ. ಏನು ಸದಾ ದಿನ ನೆನೆಸ್ತೀನಿ. ನೆನೆಸೋದು ಮಾಡಿದ್ರೆ ಮಾಡಿದ ಪರಮಾತ್ಮ ಕಷ್ಟ ಕೊಡ್ತಾನೆ. ನೀವು ಬೇಕಾಗಿಲ್ಲ, ನೀವು ಬೇಕಾಗಿಲ್ಲ. ಉಲ್ಟಾ ತಿಳ್ಕೊಂತೀರಿ ನೀವು. ಅಪೋಸಿಟ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಕಾಂಪ್ಲಿಮೆಂಟರಿ ಅಂತ. ಯು ನೋ, ಅಪೋಸಿಟ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಕಾಂಪ್ಲಿಮೆಂಟರಿ. ಭಗವಂತ ಕಷ್ಟ ಕೊಟ್ಟರಪ್ಪ ಅಂದ್ರೆ ಎಲ್ಲಿ ಭಗವಂತ ಭಗವಂತ ಅದನ್ನು ಸತ್ತ ನನ್ನ ಪಾಲಿಗೆ. ಭಗವಂತ ಕಷ್ಟ ಕೊಟ್ಟಾಗ ನಿಮ್ಮ ಪಾಲಿಗೆ ಜೀವನ, ಭಗವಂತ ಕಷ್ಟ ಕೊಟ್ಟಾಗ ನಿಮ್ಮ ಪಾಲಿಗೆ ಜೀವಂತದನ್ನು ತಿಳ್ಕೊಬೇಕು. ಯಾಕೆ ತಿಳ್ಕೊಳ್ತೀವಿ? ಉಲ್ಟಾ ಅಲ್ಲ ಇದು, ಉಲ್ಟಾ ಅಲ್ಲ. ನಾವೇನು ತಿಳ್ಕೊಂಡಿವಿ? ಹಂಗೆ ತಿಳ್ಕೊಂಡಿವಿ. ಪರಮಾತ್ಮ ಬದುಕೋದು ತಿಳ್ಕೊಂಡ್ರೆ ಗನಗೋರದು, ತಿಳ್ಕೊಂಡ್ರೆ ಗನಗೋರದ ನಿಮ್ಮ ಬದುಕು. ಹಿಂಗೆಲ್ಲ ನೀವು ಕುಂತೀರಿ, ಶಾಂತ ಕುಂತೀರಿ, ನಗುಮುಗ ಹಾಕೊಂಡು ಕುಂತೀರಿ, ಹೃದಯ ಆಗ್ತಾ ಇಲ್ಲ. ನಗು ಕಾಣಿಸ್ತದ, ನಗು ಕಾಣಿಸ್ತದ, ಆದ್ರೆ ಅದು ಕಾಣಿಸ್ತದೆ. ಯಾಕಂದ್ರೆ ಅಂತರಂಗದೊಳಗೆ ಅಳ್ತದೆ ಮನುಷ್ಯ. ಮತ್ತು ಯಾಕೆ ಹಂಗೆ ಬಂತಪ್ಪ ಅಂತಂದ್ರೆ, ಜಗತ್ತು ಹೆಂಗದಪ್ಪ ಅಂತಂದ್ರೆ, ನೀವು ನಕ್ರಿಲ್ಲೋ ಜಗತ್ತಿಗೆ ಸಿಟ್ಟು ಬರ್ತದ. ನೀವು ನಕ್ರ ಜಗತ್ತಿಗೆ ಸಿಟ್ಟು ಬರ್ತದ. ನೀವು ಆನಂದದಿಂದ ಇದ್ರೆ ಜಗತ್ತು ಸಿಟ್ಟು ಬರ್ತದ. ಎಷ್ಟು ಸುಖದಿಂದಲ್ಲ ನಾ ಪೈ ಅಂತೀನಿ, ಎಷ್ಟು ಸುಖದಿಂದ ಅದರಲ್ಲ. ಗಂಡ ಹೆಂಡತಿ ಎಷ್ಟು ಚಲೋ ಅದರಲ್ಲ. ಕಿಡ್ಡಿ ಹಾಕಿದ್ರೆ, ಮಾಟ ಮಾಡಿಸಿದ್ರ, ಬಿರುಸ ಹುಟ್ಟಿಸಿದ್ರ, ಗೊತ್ತಿದೆ. ಜಗತ್ತಿರುವಾಗ ನಗು ತರಿಸ್ಕೊಂಡು ಅಳಸು ಜನ ಅಳಸು ಜನ ಹೊಲಕ್ಕೋಸ್ಕೊಂಡು ನಗಸು ಜನ ಭಾಳ ಕಮ್ಮಿ ಆಗ್ತದೆ. ಏನೋ ಒಟ್ಟು ಹುಟ್ಟೆ ನಿಮ್ಮ ಒಬ್ಬ ಎಲ್ಲ ಡಸ್ಟ್ಬಿನ್ ತಂದು ಹಾಕ್ತಾರೆ ಕಡೆ, ಬರೇ ಹೇಳ್ತಾರೆ. ಫೋನ್ ಮಾಡಿ ಸಾಕು ಅಳಿಸು. ನಮ್ಮ ಹೆಸರು ಹೇಳೋದಿಲ್ಲ, ಇದನ್ನು ಹೇಳೋದಿಲ್ಲ, ಅಳಾಕ್ ಶುರು ಮಾಡ್ತಾರೆ. ಫಸ್ಟ್ ಅಳುವುದು ಒಟ್ಟು. ಗುರುಜಿ ನನ್ನ ಗಂಡ ಹಂಗೆ ಮಾಡ್ತಾನ, ಗುರುಜಿ ನನ್ನ ಮಗ ಬ್ಯಾರಾಗ್ಯಾನ, ಗುರುಜಿ ನನ್ನ ಗಂಡ ಮತ್ತ ಬಿಕ್ಕಿ ಕೂಡ ಇಟ್ಕೊಂಡ ಸಂಪರ್ಕ. ಎಷ್ಟು ತಮ್ಮ ಹೆಸರು ಹೇಳೋದಿಲ್ರಿ, ಊರು ಹೇಳೋದಿಲ್ಲ, ಏನು ಹೇಳ್ತಿಲ್ಲ. ಎಷ್ಟು ಕಷ್ಟದ, ಎಷ್ಟು ಕಷ್ಟ ನಿಮ್ಗೆ ಗೊತ್ತಿಲ್ಲ. ನೀವೆಲ್ಲ ಏನು ತಿಳ್ಕೊಂಡಿರಿ? ನನ್ನ ಕಷ್ಟದ ಸಿಕ್ಕೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿರಿ. ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ ತಿಳ್ಕೊಂಡ್ರಿ ನೀವು. ಅದನ್ನ ಹಾಕ್ಬಿಡ್ರಿ ಕಲ. ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ ತಿಳ್ಕೊಂಡಿರಿ. ನೋ, ಒಂದೇ ಒಂದು 4-5 ದಿವಸ ನನ್ನ ಪಕ್ಕದಲ್ಲಿ ಇರಿ, ನಮ್ಮ ಆಶ್ರಮದ ಬರ್ರಿ. ಅಲ್ಲಿ ಬರ್ತಕ್ಕಂಥ ಮಂದಿ ಎಷ್ಟು ಕಷ್ಟದೊಳಗೆ ಅದಾರ ಅನ್ನೋದು ನೋಡಿ 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 ಆದಮೇಲೆ
ನಿಮ್ಮ ಮನಸ್ಸಿನಾಗ ಒಂದು ಉತ್ತರ ಸಿಗುತ್ತೆ. ಇವ್ರ ಕಷ್ಟದ ಮುಂದೆ ನಂದೇನೂ ಆಗಿಬಿಡೋ ಅಂತ ಬರ್ತೀನಿ. ಇವ್ರ ಕಷ್ಟದ ಮುಂದೆ ನಾನು ಗುರುಗಳ ಮುಂದೆ ಹೇಳಕ್ಕೆ ಬಂದಿದ್ಯಾ, ದೊಡ್ಡ ಕಷ್ಟ ಐತಿ ತಿಳ್ಕೊಂಡು, ಅಯ್ಯೋ ಇವ್ರ ಕಷ್ಟದ ಮುಂದೆ ನಂದೇನೂ ಆಗ್ಬಿಡು ಒಂದು ಖುಷಿಯಿಂದ ದುಃಖ ಹೆಂಗದ ಮುಂದೆ. ಹನ್ನೊಂದರಿಂದ ಒಂದು ನೀವು ಕೂಡ ಇರಬೇಕು, ಸತ್ಸಂಗ ಮಾಡಬೇಕು ಅಂತ ನಾ ಹೇಳಿದ್ನಲ್ಲ. ಇಲ್ಲಿ ಯಾಕೆ ಬಂದೆ, ಪೂನಾಗೆ ಬಂದೆ, ಪೂನಾದವ್ರು ಸತ್ಸಂಗ ಅದು ಎಲ್ಲ ಹಳೆಯ ಸಾಧಕರ ಮನೆಗೆ ಹೋಗಿ ಬಂದಿದೆ. ಇಲ್ಲೂ ಬಂದೆ ಆಫ್ಟರ್ ಲಾಂಗ್ ಟೈಮ್. ಏನು ಋಣಾಣ ಬಂದು ಸಂತೋಷ ವರ್ಷ ಶ್ರೇಯ ಆಶ್ರಮ ಬಂದಿಲ್ಲ. ನಾ ಇಲ್ಲಿ ಬರ್ತೀನಿ ಅಣ್ಣ, ನೀವೆಲ್ಲೂ ಹೋಗ್ಬಿಟ್ಟು ಗುರುಜಿಲಿ ಬರಬೇಕಂತ ಕರೆದ್ರು. ಮತ್ತು ನಾನು ಹ್ಞೂ ಅಂದೆ. ಇಲ್ಲಿ ಸಾಕಷ್ಟು ಮನೆಗಳದಾವು. ಬಾಂಬೆದಾಗ ಸಿಕ್ಕಾಪಟ್ಟೆ ಸಾಧಕರದ. ನಮ್ಮ ಕಡೆ ಬಾ ನಿಮ್ಮ ಕಡೆ ಬಾ ಅಂತಾರೆ ಕರೆ. ಪುನಃ ಹಂಗೆ ಆಯ್ತು. ಒಬ್ರ ಮನೆಗೆ ಹೋದೆ, ಆಯ್ಕೆ ಮಾಡ್ಕೊಂಡು ಒಂದು ಮನೆಗೆ ಹೋದ್ರಪ್ಪ ಅಂದ್ರೆ ಏನೋ ಸಂಬಂಧ ಇದೆ ಅಂತ, ಏನೋ ಸಂಬಂಧ ಇದೆ. ಋಣಾಣ ಬಂದ ರೂಪೇನ ಒಂದು ಮುಖ್ಯ ಅಂದ್ರೆ ನಿಮ್ಮ ಒಂದು ನಾನು ಋಣ ತಿಂದಿರಬೇಕು, ಅದಕ್ಕೆ ಕರೆಸಿ ಋಣ ಬಿಡ್ಸಾಕೈತಿ. ಒಂದು ಇಲ್ಲ ನಿಮ್ಮ ಋಣ ನನ್ನ ಮ್ಯಾಗ ಇರ್ಲಿಕ್ಕಪ್ಪ ಅಂದ್ರೆ ನೀವು ತಿನ್ನಿಸಿ ಉಣಿಸಿ ಪ್ರೀತಿ ಕೊಟ್ಟು ಕಳಿಸ್ತಿರಲ್ಲ, ನಿಮ್ಮ ಋಣ ನನ್ನ ಮ್ಯಾಗ ಇರ್ತೈತಿ. ಅದು ನನಗೆ ಹೆಂಗೆ ತಿರ್ಸ್ಬೇಕು ಗೊತ್ತೈತಿ. ನಿಮ್ಮ ಋಣ ಹೆಂಗೆ ತಿರ್ಸ್ಬೇಕು ನನಗೆ ಗೊತ್ತಿಲ್ಲ. ಒಂದೇ ಒಂದು ಆಶೀರ್ವಾದ, ಒಂದು ಆಶೀರ್ವಾದ ಮಾಡಿದ್ರೆ ನೀವೇನು ಸನ್ಮಾನ ಇದು ಪ್ರೀತಿ ತೋರಿಸಿರಿ ಎಲ್ಲ ಯುವ ಸಂಬಂಧ ಕಷ್ಟಪಟ್ಟು ಮಾಡಿದ್ದೀವಿ. ಕಷ್ಟವನ್ನು ಸೇರಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲ ಕೆಲಸ ಆಗಬೇಕು, ಪ್ರೀತಿ ತಂದು ಕೆಲಸ ಆಗಬೇಕು, ಹುಡುಗರು ಬಂದು ಅಡ್ಡಾಡಿಸಿ ಸ್ವಲ್ಪ ಕಷ್ಟ ಆಗುತ್ತೆ, ಕಷ್ಟ ಸಹಿಸ್ಬೇಕು. ಬಟ್ ರಿಟರ್ನ್ ಇನ್ ರಿಟರ್ನ್ ಯು ಗೆಟ್ ವಂಡರ್ಫುಲ್ ಭಗವತ್ ಕಾರುಣ್ಯ. ಭಗವಂತನ ಕರುಣೆಯನ್ನು ಗಿಟ್ಟಿಸ್ಕೊಳ್ತೇವೆ ಇಷ್ಟು. ಬಟ್ ಈ ತಕ್ಷಣ ಹೇಳಿಲ್ಲ, ಇವತ್ತು ಮಾಡಿದ್ದು ಈ ತಕ್ಷಣ ಅಲ್ಲ. ಆದರೆ ವಿಚಿತ್ರ ನಾನು ಗಮನಿಸ್ತಾ ಇದ್ದೀವಲ್ಲ, ಇದು ಕಲಿಕಾಲದ. ಅದು ಹಿಂದೆ ಅವ್ರು ಬಂದು ಎಂದೋ ಬರ್ತಾರಲ್ಲ, 1950 ಆಸುಪಾಸ್. ಹೆಂಗಿತ್ತು ಜಗತ್ತು, ಹೆಂಗೆ ಬದುಕಿದ್ರಿ ನಿಮ್ಗೆ ಗೊತ್ತದ? ಏನಿಲ್ಲ. ಫಸ್ಟ್ ಟೈಮ್ ಟಿ ವಿ ನೋಡಿದ ವಾವ್ ಅಂದ್ರಿ, ಫಸ್ಟ್ ಟೈಮ್ ಟೇಪ್ ರೆಕಾರ್ಡ್ ನೋಡಿದ ವಾವ್ ಅಂದ್ರಿ, ಫಸ್ಟ್ ಟೈಮ್ ಮೊಬೈಲ್ ಫೋನ್ ಕೈಯಾಗ ಬಂದಾಗ ಓ ಅಂದ್ರಿ, ಎಲ್ಲ ನೋಡಿ ವಾವ್ ಅಂದ್ರಿ. ಬಟ್ ಈಗಿನ ಪೀಳಿಗೆ ನಮ್ಮ ಶ್ರೇಯ ಸ್ವಾತಿ ಆಯ್ತು, ಈ ಹುಡುಗಿ ಆಯ್ತು, ವಾವ್ ಒಂದು ಒಮ್ಮೆ ಅಂದ್ರು ಬೇಕಾದ ಬರಲಿ ವಾವ್ ಇಲ್ಲ ಕಾಮನ್ ವೈಜ್ಞಾನಿಕ ಆವಿಷ್ಕಾರದ ಎಂಜಾಯ್. ನಾವು ವಾವ್ ಅಂದಿವಿ, ಅವ್ರ ವಾವ ಇಲ್ಲ. ನಾವು ವಾವ್ ಒಂದು ಅಮೇಜಿಂಗ್ ಪಟ್ಟಿವಿ, ಆಶ್ಚರ್ಯ ಪಟ್ಟಿವಿ. ಅದು ರೂಟೀನ್ ಆತ, ಅವ್ರಿಗೆ ರೂಟೀನ್ ಆತ. ಏನು ವಾವ್ ಇಲ್ರಿ ಅವರಿಗೆ. ಒಂದು ಹುಡುಗ ಲವ್ ಮಾಡಿದ್ರು ವಾವ್ ಇಲ್ಲ, ಮದುವೆ ಆದ್ರೂ ವಾವ್ ಇಲ್ಲ, ಸಂತಾನ ಆದ್ರೂ ವಾವ್ ಇಲ್ಲ, ಸತ್ರು ವಾವ್ ಇಲ್ಲ. ವಾವ್ ಅನ್ನೋದು ಕೊಳ್ಕೊಂಡ್ಬಿಟ್ಟಾವೆ ಇವು. ಒಮ್ಮೆ ವಾವ್ ಅನ್ನೋದಿಲ್ಲ ಅವು. ಎಂತ ಕಾಲ ನಿಮಗೆ ಹೇಳ್ಬೇಕು. ತಲೆಯಾಗ 63 ವರ್ಷದ ಅನುಭವ. 63 ವರ್ಷ ಅಂತ ಕಲ್ಸಾಕತ್ತಿ. ಎಷ್ಟು? 63. ನಿಮ್ಗೆ ಎಷ್ಟು ವಯಸ್ಸಿಗೆ? 70. ನನ್ನ ವರ್ಷದ ನಾನು ಹುಟ್ಟಿ ಕೆಲಸ ಶುರು ಮಾಡಿ ನೀವು ಹುಟ್ಟಿರಿ. 63 ವರ್ಷದ ಅನುಭವ ಇದ್ರಾಗ. ನನ್ನ ಗೆಳೆಯರು ನಾವು ಕೂಡಿ ಇದನ್ನು ಬರೀತಿದ್ವಿ ನಾವು. ಏನು ಶಾಯರಿ. ನಿಮ್ಗೆ ಬಹುಶಃ ಈ ನಾನು ಹೇಳ್ತಕ್ಕಂಥ ಶಾಯರಿ ಪ್ರತಿಯೊಬ್ಬರಿಗೆ ಗೊತ್ತದು, ಹೌದಾ? सागर का पानी गागर में भर नहीं सकता, सागर का पानी गागर में भर नहीं सकता, दिल में छिपे हुए प्यार को इस कागज में लिख नहीं सकता.
ಮೊದಲು ಎಲ್ಲ ಲೆಟರ್ ಪತ್ರ ಬರ್ತಿದ್ವಿ ನಾವು ಅವಾಗ. ಅಲ್ಲ ಪತ್ರ ಬರೀತಿದ್ರು, ಅದು ಬಂದ್ ಕೂಡ ಕೈ Fill ಇರ್ತಿತ್ತು. ಬಂದ್ ನೋಡಿದ್ರೆ ಎಷ್ಟು ಖುಷಿ ಇರ್ತಿತ್ತು. ಪೋಸ್ಟ್ ಮನ್ ಬಂದ್ರಪ್ಪ ಅದಕ್ಕೆ ಎದಿ ಡವಡ ಹೊಡ್ಕೊಂತಿತ್ತು. ಇವ್ರು ಬರ್ದಾರ ಪತ್ರ, ಈರು ಬರ್ದಾರ, ಈಗಿಲ್ಲ ಇಲ್ಲ ಅದು ನಾನ್ ಜಾಬ್ ಮಾಡ್ತಿದ್ದೆ, ಅದು ಅವಾಗ ಓದ್ಲಿಕ್ಕೆ ಬರಂಗಿಲ್ಲಲ್ಲ, ಮನೆಗೆ ಹೋಗಿದ್ದು ಓದ್ಬೇಕು. ಸಾಗರ್ का पानी गागर में भर नहीं सकता. ಸಾಗರದ ಪಾಣಿ ತಗೊಂಡು ಕೊಡದಾಗ ತುಂಬಕ್ಕಾಗುತ್ತೆ. ನಿಮ್ಮ ಹೃದಯದೊಳಗೆ ಸಾಕಷ್ಟು ಪ್ರೀತಿ ದುಃಖ ತುಂಬೈತೆ, ಒಂದು ಸ್ವಲ್ಪ ಹೆಂಗೆ ಹೇಳಿಕಾಗುತ್ತೆ. ಹಂಗೆ ಅಪಾರ ಜ್ಞಾನದ ಗುರುಗಿರ್ತಾರೆ. 1 2 5 MA ಮಾಡೈತಿ. 5 MA ಕನ್ನಡ, ಸಂಸ್ಕೃತ, ಫಿಲಾಸಫಿ, ಸೈಕಾಲಜಿ, ಹಿಸ್ಟ್ರಿ. 182 ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಶನ್ ಕೋರ್ಸ್ ಮಾಡೈತಿ. 182 19 ಲಕ್ಷ ಜನಕ್ಕೆ ಇದೇ ಕೈಲಿ ಆಶ್ರಮ ಮಾಡಿ. 19 ಲಕ್ಷ ಥ್ರೂ ಔಟ್ ವರ್ಲ್ಡ್. ಜಗತ್ತಿನಾದ್ಯಂತ 38 ಸೆಂಟರ್ನೊಳಗೆ ನನ್ನ ಶಿಷ್ಯರು ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅನೇಕ ದೇಶಗಳಿಗೆ ಅಡ್ಡಾಡಿ ಬಂದಿತ್ತು. ನೀವು ಚೈನಿ ಹೊಡಿತಿರಲ್ಲ, ಟ್ರಾವೆಲ್ ಮಾಡ್ತೀರ, ಹಂಗಲ್ಲ. ಅಲ್ಲಿ ಹೋಗಿ ಇದ್ದಿದ್ದು ಚೇಂಜ್ ಹೋಗುವಂಥದ್ದು ಜೀವ ಎಷ್ಟರ ತುಂಬಿರಬಾರ್ದು. 5687 ಕ್ಯಾಂಪ್ ಮಾಡ್ಯಾರ. 5000 ಸ್ವಲ್ಪ ಮಾಡಿ ಕುಡಿತಾರೆ. ಯಂತ್ರ, ಮಂತ್ರ, ತಂತ್ರ, ರೇಖಿ, ಶಮನಿಕ್ ಹೀಲಿಂಗ್, ಓರಾ ಹೀಲಿಂಗ್, ಪೆಂಡುಲಮ್ ಹೀಲಿಂಗ್. ಅಯ್ಯೋ ದೇವ್ರೇ, ಶಾಂಭವಿ ಏನು ಬೇಕು ಅದನ್ನೆಲ್ಲ ಕಲ್ತೀನಿ ಜೀವನಕ್ಕೆ. ಅದಕ್ಕೆ ಕಾರಣ ನೀವೇ. ಹೆಂಗೆ ಬರ್ತಿದ್ರೆ ಮುಖ್ಯವಾಗಿ ನಾವು ಒಬ್ಬ ಯೋಗ ಶಿಕ್ಷಕ ಅಷ್ಟೇ. ಫಸ್ಟ್ ಸ್ಟಾರ್ಟಿಂಗ್ ನಾನು 11ನೇ ವಯಸ್ಸಿನಿಂದ ಯೋಗ ಕೆಲಸ ಶುರು ಮಾಡಿದ್ದೀನಿ. 11ನೇ ವಯಸ್ಸಿನಿಂದ ಈ 64 ವರ್ಷ ಆಯಿತು. 63 ಅಲ್ಲ, 64 ವರ್ಷದಿಂದ 19 ಲಕ್ಷ ಜನಕ್ಕೆ 5600 ಕ್ಯಾಂಪು. ಈ ಎಲ್ಲ ಜ್ಞಾನದೊಂದಿಗೆ ಇದಕ್ಕೂ ಮೀರಿ ಇವತ್ತಿನ ನಾನಾ ಗುರುಗಳು ಏನದಾರಲ್ಲ ಯೋಗದ ವಿಷಯಗಳು ನಾನು ಕಂಡುಂಡ ಅನುಭವವನ್ನು ಯಾರು ಕಂಡಿಲ್ಲ. ಹಿಮಾಲಯದ ಅದ್ಭುತ, ಇವತ್ತು ಅದ್ಭುತ ಅಲ್ಲ, ಚೈನಿ ಹೊಡೆಯ ಹೋಗು ಆಶ್ರಮ. ಹಿಮಾಲಯದ ಅದ್ಭುತ ಆಶ್ರಮದೊಳಗೆ ಪರಮಾದ್ಭುತ ಜ್ಞಾನವನ್ನು ಪಡ್ಕೊಂಡಿನಿ. ಗೊತ್ತಾ? ನಿಮ್ಗೆ ಗೊತ್ತಿರಲಿ, ಲೆವಿಟೇಷನ್ ಅಂತ ಬರ್ತದೆ, ಭೂಮಿ ಬಿಟ್ಟು ಮ್ಯಾಗ ಇರೋದು. ನಾನೇ 23 ಮಂದಿ ಕಲಿಸೀನಿ, ಅವ್ರ ಮ್ಯಾಗ ಇರಿಸ್ತೀನಿ. ಅನೇಕ ಚಮತ್ಕಾರ ಮಾಡಿ, ನಾನು ಪವಾಡಗಳನ್ನ ಮಾಡೀನಿ. ಅದ್ರಾಗ ಬಟ್ ಪವಾಡಗಳು ಮಾಡಿ ನೋಡೋಕ್ಕಿಂತ ಸ್ವಲ್ಪ ನಾಟಕ ಮಾಡೀನಿ, ಮಂದಿಗೆ ಮೋಸ ಮಾಡೀನಿ ಪವಾಡ ರೂಪದೊಳಗೆ. ನನಗದು ಬ್ಯಾಡ್ ಅನ್ನಿಸ್ತು. ನನ್ನ ಕಾನ್ಷಿಯಸ್ ಒಪ್ಪಲಿಲ್ಲ. ಮಂದಿಗೆ ಗಾಬರಿ ಆಗೋಂಗೆ ಮಾಡ್ತಿರ್ತಾರೆ, ಬಟ್ ನನ್ನ ಮನಸ್ಸು ಒಪ್ಪಲಿಲ್ಲ. ಒಳಗಿಂದು ನನ್ನ ಚೂಡ್ತಿತ್ತು, ಬಿಟ್ಬಿಡುವಂಥದ್ದು. ಎಂಥ ಪವಾಡ ಹೇಳಿದ್ರೆ ನೀವು ಒಪ್ಪೋದಿಲ್ಲ, ನಂಬೋದಿಲ್ಲ. ಅಷ್ಟು ಪವಾಡ. ನೀವು ಸಾಯಿಬಾಬಾನ ಪವಾಡಗಳು ನೋಡಿರಿ, ಅದೇ ಥರದ ಪವಾಡಗಳು ನಾನು ಮಾಡಿ, ಅದೇ ಥರದ ಪವಾಡ. ಬಟ್ ಚಮತ್ಕಾರಗಳು ಅಷ್ಟೇ, ಸ್ವಲ್ಪ ಆಧ್ಯಾತ್ಮಿಕ ಚಮತ್ಕಾರಗಳು, ವೈಜ್ಞಾನಿಕ ಚಮತ್ಕಾರಗಳು, ಸ್ವಲ್ಪ ಕನ್ಕಟ್ಗಳು. ಕನ್ಕಟ್ ಅಂತ ನಾವು ಹಿಪ್ನೋಟಿಕ್ ಇರಲಿ. ಹೀಗೆ ಅನಂತ ಜ್ಞಾನವನ್ನು ಒಳಗಿಟ್ಟುಕೊಂಡು ಎಷ್ಟು ಬೇಕಷ್ಟು ಕೊಡಕತ್ತೀನಿ. ಆದ್ರೆ ಒಂದು ಸತ್ಯ ನನಗೆ ಗೊತ್ತಾಗಿತ್ತಪ್ಪ ಅಂದ್ರೆ, ಪರಮಾತ್ಮ ಪದೇ ಪದೇ ಹೇಳ್ತಾನ. ಏನು ಹೇಳ್ತಾನ? ನಮ್ಮ ಇತ್ತೀಚೆಗೆ ಒಂದು ಯೂಟ್ಯೂಬ್ನ ಬಿಟ್ಟಿನ, ಏನು ಒಬ್ಬವ ದಾರಿ ಒಳಗೆ ಆಕ್ಸಿಡೆಂಟ್ ಆಗಿತ್ತು, ರಕ್ತ ಎಲ್ಲ ಹೊರಗೆ ಹೋಗಿತ್ತು, ಒದ್ದಾಡ್ತಿದ್ದ. ನೀರು 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 ಅನ್ನಕತ್ತನ. ಈಗಿನ ಜನ ಹೆಂಗದ, ಒಮ್ಮೆ ತಪ್ಪು ಒಪ್ಪು ಗೊತ್ತಿಲ್ಲ, ಹೋಗಿ ಅವನ್ನ ಇದನ್ನ ಮಾಡಿಸಿ ನಾವು ಏನದ ಹಾಸ್ಪಿಟ್ಲಿಗೆ ಹಾಕಿದ್ರಪ್ಪ ಅಂದ್ರೆ ನಮ್ಮನ್ನ ಹಿಡ್ಕೊಂತಾವ. ನೀ ಏನು ನೋಡಿದಿ, ನೀನಕ್ಕೆ ಬಂದು ಹಾಕಿದ್ರ ಅಂತಾರ. ಹೊಳ್ಳಿ ನೀನಕ್ಕೆ ಬಂದು ಹಾಕಿ ಬಂದು ಕರ್ಕೊಂಬಂದಿದ್ರ, ಅದು ನೀನ ಅವನು ಇದನ್ನ ಮಾಡಿದ್ರೆ
ಹಿಂಗೆ ಬರ್ತಾವ ಅಂದ್ಕೊಂಡು ಯಾರು ಬಾಳಿ ನೋಡಿದ್ರಿ. ಹೌದಾ? ಆದ್ರೆ ಕಲಿಯುಗ ಇದ್ರೂ ಕೂಡ ಮಾನವೀಯತೆ ಸತ್ತಿಲ್ಲ. ಹೌದಾ? ಒಬ್ಬ ಬರ್ತಾನ, ಅವನ್ನ ನೋಡ್ಲಾರ್ದ ಎಲ್ಲ ತಲೆ ಇರ್ತಾನೆ. ನೀರು ಅಂತರ ಬಾಟ್ಲಿ ಇಟ್ಟಿರ್ತಾರೆ, ನೀರು ಹಾಕ್ತಾನೆ. ಅವನ ಮನಸ್ಸು ಇದು ಬೇವಶ ಆಯ್ತು. ಅವನ ಪಾಪ ನಾಡಿ ನೋಡ್ತಾನೆ. ಇವ್ ಲೋನ್ ಇಮಿಡಿಯೇಟ್ಲಿ ಒಂದು ಇದನ್ನು ತರಿಸಿ ಗಾಡಿ ನಿಲ್ಲಿಸಿ ಹೋಗ್ತಾನೆ. ಹಾಸ್ಪಿಟಲ್ ನೋಡ್ರಿ, ನಾನು ಆಕ್ಸಿಡೆಂಟ್ ಆಗಿತ್ತು, ನಾನು ನೀರು ಕುಡಿಸೀನಿ, ಬರ್ಕೊಂಡು ನನಗೆ ಹಿಂಗೆ ತಲಾ ಕೂಡ ಗೊತ್ತಿಲ್ಲ, ನನ್ನ ಅಡ್ರೆಸ್ ತೋರಿ ಏನು ಬೇಕಾದ್ರೆ ಹೊರಟಿ ನನ್ನ ಕೆಲಸ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು. ಮುಂದೆ ಅವನು ಭಾಳ ದಿನ ತೊಗೊಂಡು ಏನೋ ಮಾಡಿ ಒಂದು ದೊಡ್ಡ ಸಂಘಟನೆಯ ಸದಸ್ಯ ಅವನು. ಹೌದಾ? ಉಳಿಸಿದ್ರು, ಅವನು ಉಳಿಸಿ ಹೋದ್ರು. ಫನ್ ಏನಪ್ಪ ಅಂದ್ರೆ ಒಬ್ಬ ಉಗ್ರ. ಹೆಂಗೆ ತಾಜ್ ಹೋಟೆಲನ್ನು ಮಾಡಿದ್ರಲ್ಲ, ಅಂಥ ಉಗ್ರ ಸಂಘಟನೆ ಉಗ್ರವ. ಆಕ್ಸಿಡೆಂಟ್ನಾಗ ಬಿದ್ದಾನ, ಅವನ್ನ ಇವ ಉಳಿಸಿದ. ಮುಂದೆ ಒಂದು ಎನ್ಕೌಂಟರ್ ಆಯ್ತು, ಸತ್ತ. ಅವನು ಸತ್ತ. ಮುಂದೆ ಬರ್ತಾಗ ಇವನು ಸತ್ತ. ಇವ ಸತ್ ಕೂಳೆ ನರಕಕ್ಕೆ ಕರ್ಕೊಂಡು ಹೋಗ್ರಿ ಎಲ್ಲ. ಅವ ಅಂದ, ನಾ ದಿನ ಭಗವದ್ಗೀತೆ ಓದ್ತೀನಿ, ಗಾಯತ್ರಿ ಮಂತ್ರ ಪಠನ ಮಾಡ್ತೀನಿ, ಮೃತ್ಯುಂಜಯ ಮಂತ್ರ ಜಪ ಮಾಡ್ತೀನಿ, ಒಬ್ಬರ ಮನಸ್ಸು ನೋಯಿಸಿಲ್ಲ. ಮತ್ತು ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರು? ತುಲಿಗಿಲಿ ಕೆಟ್ಟಂತ ನನ್ನವ ಎಂಬುದು ತುಲಿಗೆ. ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಾ ಬರೀ ಪುಣ್ಯದ ಕಾರ್ಯಗಳನ್ನು ಮಾಡೀನಿ. ಎಲ್ಲ ಮಾಡಿ ಹೋಗಿ ಪುಣ್ಯಾತ್ಮ, ಆದ್ರೆ ಒಂದು ತಪ್ಪು ಮಾಡೀನಿ ಅಂತ. ನಾ ಏನು ತಪ್ಪು ಮಾಡಿ ಅಂತ? ನೀ ಏನೊಬ್ಬನ ಉಳಿಸಿದ್ದಲ್ಲ, ಅವ ಉಗ್ರ. ನೀವು ಉಳಿಸಿದ ಮೇಲೆ ಅವ್ನು ಸಾಯಿಕಿಂತ ಮುಂಚೆ 160 ಮಂದಿನ ಬಂದು ಸತ್ತಾನ. ಅದ್ರ ಪಾಪದೊಳಗೆ ನಿಂದು ಪಾಲಾಯ್ತಪ್ಪ ಅಂತ ನಾವು ಗೊತ್ತಾಯ್ತು. ನಾ ಹೇಳುದು ಅದರ ಪಾಪದೊಳಗೆ ನಿಂದು ಪಾಲು. ಏನು ಮಾಡ್ಬೇಕೀಗ? ಹೆಲ್ಪ್ ಮಾಡಬೇಕು ಬ್ಯಾಡ, ಅಂಥ ಸ್ಥಿತಿಗೆ ಹೆಲ್ಪ್ ಮಾಡಬೇಕು ಬ್ಯಾಡ. ನಾ ಏನು ತಪ್ಪಣಿದ್ದೀನಿ ನನಗೆ ಗೊತ್ತಿತ್ತೇನೋ ಉಗ್ರ ಅನ್ನೋದು. ವಾದ ಮಾಡ್ತಾನವ, ವಾದ ಮಾಡಕ್ಕೆ ಕೋರ್ಟ್ ಅಲ್ಲೇ ತಮ್ಮ ಅಂತಾನವ ಎಂಬುದು ತಪ್ಪನಿದವಪ್ಪ ಅಂದ್ರೆ ನಾವೆಲ್ಲರೂ ಒಂದ್ರೊಳಗೆ ಸಿಕ್ಕೊಂಡು ಬಿಟ್ಟಿದ್ವಿ. ಇದು ಮೂಲ, ಇದು ಮೂಲ. ಯಾರ್ಯಾರಿಗೂ ಹೆಲ್ಪ್ ಮಾಡ್ತೀವಿ, ನಮ್ಗೆ ಹೆಲ್ಪ್ ತೊಗೊಂಡ್ರು ಅವ್ರು ಕೆಟ್ಟದ್ದು ಮಾಡ್ತಾರೆ. ಗೊತ್ತಾಯ್ತೇನೆ? ನಮ್ಗೆ ಹೆಲ್ಪ್ ತೊಗೊಂಡು ಕೆಟ್ಟದ್ದು ಮಾಡ್ತಾರೆ, ಅವ್ರ ಕರೆದು ನಾವು ಭಾಗಿದಾರ ಆಗ್ತೀವಿ. ಅದಕ್ಕೆ ದಾನ ಮಾಡಬೇಕಾದ ಸಹಿತ ಅಪಾತ್ರ ದಾನ ಎಂದು ಮಾಡಬಾರ್ದು. ಅಪಾತ್ರ ದಾನ ಅಂತಾರಲ್ಲ, ನಿಮ್ಮವ್ರು ಮಾಡಿದ್ದು ಅದೇ ತಪ್ಪು. ಗೊತ್ತಾಯ್ತಲ್ಲ? ಅಪಾತ್ರ ದಾನ ಮಾಡಿದ್ರು ಅವರು ಫಲ, ಅದರ ಫಲಶ್ರುತಿ ಏನಾಯ್ತು? ಅಪಾತ್ರ ದಾನ ನೆನಪಿಸ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಹೋಗಿ. ಆಮೇಲೆ ನಾ ಸರಿ ಇದೀನಲ್ಲ? ಅಪಾತ್ರ ದಾನ ಮಾಡಿದ್ರು ಅದಕ್ಕೆ ಬಲಿ ಆಗ್ತದೆ. ಅಪಾತ್ರ ದಾನ ಮಾಡಿದ ಪರಿಣಾಮ ಅದು ಯಾರ್ಯಾರಿಗೂ ನೀವೇ ಒಪ್ಕೊಂತಿರಲ್ಲ. ಅವ್ರಿಗೆ ಹೆಂಗಿದ್ರು ಅವರು ಕಲ್ಪ್ರಿಟ್ಸ್ ಇದ್ರು. ಅವರು ಕಲ್ಪ್ರಿಟ್ಸ್ ಹೌದಲ್ಲ? ಜೀವನ ಚಲೋ ಐತಂದ್ರೆ ಚಲೋ, ಕೆಟ್ಟ ಐತಂದ್ರೆ ಕೆಟ್ಟ, ಸುಖದಿಂದ ಐತಂದ್ರೆ ಸುಖದಿಂದ, ದುಃಖದಿಂದ ಐತಂದ್ರೆ ದುಃಖದಿಂದ. ನೀವು ಹೆಂಗೆ ರೂಪರೇಷೆ, ಹೆಂಗೆ ನೀರದಪ್ಪ. ನೀವು ಯಾವ ಪಾತ್ರೆ ಯಾವ ಕಾಜಿನ ಗ್ಲಾಸ್ನ ಹಾಕಿರಿ ಅದ್ರ ಧೂಪ ತಾಳ್ತದದು. ಅರ್ಥ ಆಯ್ತಲ್ಲ ಹೇಳೋದು? ನೀರೇ. ಬಟ್ ಯಾವ ಆಕೃತಿಯ ಬಾಟ್ಲಿಯೊಳಗೆ ಹಾಕ್ತಾರೆ ನೀರು ಡೊಂಕ್ ಆಗೋದಿಲ್ಲ. ಹಿಂಗೆ ಮಾಡಿ ಒಂದು ಬಾಟ್ಲಿ ಇರ್ತದೆ. ನೀರು ಎಷ್ಟು ಡೊಂಕ್ ಆಗಿತ್ತಂದ್ರೆ ನೀರು ಡೊಂಕ್ ಅಲ್ಲ, ಬಾಟ್ಲಿ ಡೊಂಕ್ ಅದ. ನೀರು ಡೊಂಕ್ ಅಲ್ಲ, ನೀರು ಹೆಂಗದ ಹಂಗದ, ಬಾಟ್ಲಿ ಡೊಂಕ್. ಹಾಗೆ ಒಳಗಿರೋ ಘಟ ಅದೇ ಅದ. ಬಟ್ ನೋಡ್ಲಿಕ್ಕೆ ನಾವೇ ಕಾಣಿಸ್ತದೆ. ಸಮುದ್ರ ನೀನು ಮಣ್ಣು ಹೋಗಿದ್ವಲ್ಲ ದಾಂದ್ರ ಪೌರ್ಟಿಗೆ, ಏನು ತೆರೆಗಳು ನೋಡಿದ್ರು, ಧಾಬಾ ನೋಡಿದ್ರು ಎಂಥ ಸಪ್ಪಳದು. ಹೌದಾ? ಅದು ನಿಮ್ಗೆ ಹೇಳಿದೆ, ಶಾಂತ ಸಾಗರ ಅಂತ ಒಂದು ಐತೆ ಕನ್ನಡ, ಪೆಸಿಫಿಕ್ ಓಷನ್ ಅಂತಾರೆ. ಅದು ಏನು ಸಪ್ಪಳ ನೀರು, ಶಾಂತ.
ಏನೇ ಇರಲಿ ಅದು ಶಾಂತ ಐತಿ ಉಗ್ರ ಐತೆ. ಬಟ್ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಮ್ಯಾಗ ಸಮುದ್ರ ಇಂತಿಂತ ತೆರೆ ತಗೊಂಡು 10 ಫುಟ್ ಎತ್ತರ ಬಗೀತಿತ್ತಂದು. ಆದರೆ ಸಮುದ್ರ ಪಾತಳಿ ಅದ, ಒಂದು ಪಾತಳಿ ಅರ್ಜೆಂಟಲ್ ಪಾತಳಿ ಅದ. ಆ ಮೇಲ್ನೋಟಕ್ಕೆ ಅಷ್ಟೇ ಅದು ಒಳ್ಳೆಯಾಗ್ತದೆ, ಕೆಳಗಡೆ ಸಮುದ್ರ ಶಾಂತ ಇರ್ತದೆ. ತೆರೆಗಳನ್ನು ಎಬ್ಸೋದು ಬಿಟ್ರಪ್ಪ ಅಂದ್ರೆ ತೆರೆಗಳ ಕೆಳಗೆ ಸಮುದ್ರ ಶಾಂತನೇ ಇರ್ತದ, ಶಾಂತವಾಗಿರ್ತದ. ಮ್ಯಾಗಷ್ಟೇ. ಇದು ನಿಸರ್ಗ ಕೊಟ್ಟ ಸಂದೇಶ ನಮಗೆ. ಮನಸ್ಸು ಎಷ್ಟು ಅಸ್ಥಿರ, ಎಷ್ಟು ದುಃಖ, ಎಷ್ಟು ದುಃಖ. ಆದರೆ ಒಳಗಿನ ಮನಸ್ಸು ಚೇತನ ಶಾಂತ ಇರ್ತದೆ. ಇದೆಲ್ಲ ಮ್ಯಾಗಷ್ಟು ಗದ್ಲಿವೆಲ್ಲ, ಮ್ಯಾಗಷ್ಟ ಗದ್ಲ, ಒಳಗಿನ ಶಾಂತ ಇರ್ತದದು. ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನೀವು ಇನ್ನೂ ಜೀವಂತದಿರಿ. ನೀವು ಜೀವಂತ ಇದು ಉದ್ದೇಶ ಒಳಗಿರೋದು ಶಾಂತದ, ಅದು ನಿಮ್ಮನ್ನು ಕಾಪಾಡಕತ್ತೈತಿ ಆ ಘಟ. ಹೌದಾ? ಅದಕ್ಕೆ ಏನು ಒಂದು ಸೂತ್ರ ಬರ್ತದೆ, ಏನು ಯಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ, ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಇದು ಪಿಂಡ, ಪಿಂಡಾಂಡ. ಇದು ಪಿಂಡಾಂಡ ಅಂತ ಇರುತ್ತೆ, ಅದು ಬ್ರಹ್ಮಾಂಡ. ನಿಮಗೆ ಬ್ರಹ್ಮಾಂಡದ ಗೊತ್ತದ? ಬ್ರಹ್ಮಾಂಡ ಅಂತ ಕೇಳ್ತಿರಲ್ಲ, ಏನವಾ ಅನಿತಾ? ಬ್ರಹ್ಮಾಂಡ ಅಂದ್ರೆ ಏನವ? ಇಷ್ಟ ಅದೊಂದು ಅನಿರ್ವಚನೀಯ ರೋಮಾಂಚನ ವಿಚಾರ ಇದೆ. ಹೇಳ್ಬೇಕಂದ್ರೆ ಬ್ರಹ್ಮಾಂಡದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಯಥಾ ಪಿಂಡಾಂಡೇ ತಥಾ ಬ್ರಹ್ಮಾಂಡೇ, ಅದ್ರ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ಒಳಗಡೆ ಏನು ತುಂಬೇದ ಏನದ ಅದೆಲ್ಲ ಹೊರಗದ, ಅದೆಲ್ಲ ಇಲ್ಲಿರೋದು ಎಲ್ಲವೂ ಹೊರಗದ. ಮತ್ತು ಅಲ್ಲಿ ಏನದ ಇಲ್ಲೂ ಅದ. ಇಲ್ಲಿ ಇರಲಾರದು ಅಲ್ಲಿಯೂ ಇಲ್ಲ, ಅಲ್ಲಿ ಇರಲಾರದು ಇಲ್ಲೂ ಇಲ್ಲ. ಇದು ಒಂದು ವಾಕ್ಯದ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಇದು ಒಂದು ಸೂಕ್ಷ್ಮ. ಇದ್ರ ಮ್ಯಾಗ ನಾನು 10 ಉಪನ್ಯಾಸ ಕೊಡ್ತೀನಿ. ಇದು ಒಂದು ವಾಕ್ಯದ ಮ್ಯಾಗ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಏನೋ ವಾಕ್ಯ ಐತಲ್ಲ, 10 ಪ್ರವಚನಗಳು ಕೊಡ್ತೀನಿ ನಾನು. ಮತ್ತು ಯಾರೂ ತಿಳಿಸೋದ ಒಂದು ಮಾರ್ಮಿಕ ಕಥಾನಕ ಇಲ್ಲದ. ನೀವೆಲ್ಲ ಒದ್ದಾಡ್ತೀರಿ, ಯಾಕೆ ಇಷ್ಟು ಗೋಜಲು, ಯಾಕೆ ಬದುಕಿಷ್ಟು ದುಃಖಮಯ, ಯಾಕೆ ಮನಸ್ಸಿನೊಳಗೆ ಕಾಮ ಕ್ರೋಧ ಎಲ್ಲ ಬರ್ತಾ ಇದಾವ, ಯಾಕೆ ಇಷ್ಟು ನೆಗೆಟಿವಿಟಿ ತುಂಬಿದ, ಎಂತ ಅರಮನೆ ಅಂತ ಮನಿ ಅದ, ನೀ ಏನು ಕಮ್ಮಿ ಅದ ರೀ, ಏನು ಕಮ್ಮಿ ಅದ ನಿಮ್ಗೆ? ಅರಮನೆ ಅಂತ ಮನಿ, ಕೈಗೊಬ್ರು ಕಾಲಿಗೊಬ್ರು ಆಳುಗಳು, ಟ್ರೆಜರಿ ತುಂಬ ರೊಕ್ಕ, ಲಕ್ಷ ಕಿಮ್ಮತ್ತಿಲ್ಲ. ಹೌದಾ? ನೀವು ಕಾಲ ಹಾಕೋ ಚಪ್ಪಲ್ 20,000 ರೂಪಾಯಿ, ಕೊಡೋ ಟಿ ಶರ್ಟು 30,000 ರೂಪಾಯಿ. ಅದ್ಭುತ, ಬಳಸ್ತೀರಿ, ಎಂಜಾಯ್ ಮಾಡಕತ್ತೀರಿ. ಆದರೂ ಮನಸ್ಸು ಒಳಕತ್ತೈತಿ, ಮನಸ್ಸು ಒಳಗೆ ಒಳಕತ್ತೈತಿ. 50,000 ರೂಪಾಯಿ ಶರ್ಟ್ ಹಾಕೊಂಡು, 30,000 ರೂಪಾಯಿ ಚಪ್ಪಲ್ ಹಾಕೊಂಡು, 6 ಲಕ್ಷದ್ದು ಸರ ಹಾಕೊಂಡು, 6 ಲಕ್ಷದ ನೆಕ್ಲೆಸ್ ಹಾಕೊಂಡು, ಇಷ್ಟೆಲ್ಲ ಹಾಕೊಂಡು ನಗಬೇಕಲ್ಲ, ಒಳಕತ್ತೈತಿ, ಒಳಕತ್ತೈತಿ ಜೀವ. ನಮ್ಮ ಕಡೆ ಬರ್ತಾರೆ ಜನ. ಒಬ್ಬ ಬರ್ತಾನ, ಗುರುಗಳ ರೊಕ್ಕನ ಉಳಿವಲ್ರಿ, ಸಾಕಾಗಿ ಬಿಡದಕ್ಕ, ಸಾಲ ಕಟ್ಟಿ ಸಾಕಾಗೈತಿ, ಇನ್ಸ್ಟಾಲ್ಮೆಂಟ್ ತುಂಬಿ ಸಾಕಾಗತೈತಿ, ಮಕ್ಕಳ ಫೀಸ್ ಕಟ್ಟಕ್ಕೆ ಹಾಕಿಲ್ಲ, ಹಾಂಗಿಲ್ಲ ಹಿಂಗಿಲ್ಲ ಅಂತ. ಸತ್ಯ ಏನಪ್ಪ ಅಂತಂದ್ರೆ ರೊಕ್ಕ ಇಳಿದಿದ್ರು ಸುಖ ಇಲ್ಲ. ಅದು ರೊಕ್ಕ ಬೇಕಲ್ಲ,
ಹೌದು, ರೊಕ್ಕಿದ್ರೆ ಸುಖ, ರೊಕ್ಕಿದ್ರೆ ದುಃಖ ಅಂತ ಒಂದು ನೋಷನ್. ಮತ್ತೊಬ್ಬ ಬರ್ತಾನ, ಗುರುಗಳು ನನ್ನ ಕಡೆ 658 ಕೋಟಿ ರೂಪಾಯಿ, 658 ಅವ್ರು ರೊಕ್ಕ ಇಲ್ಲದಕ್ಕೆ ಸುಖ ಇಲ್ಲ, ರೊಕ್ಕ ಇದ್ದದ್ದಕ್ಕೆ ಇವ್ನು ಸುಖ ಇಲ್ಲ. ರೊಕ್ಕ ಐತಿ ಹೋಗಿ ಸುಖ ಇಲ್ಲ. ಮೊನ್ನೆ ದುರಂತ ಗೊತ್ತು ನಮ್ತಾ ಬರ್ತದ್ದು, ಇವ್ರು ಹೇಳ್ತಿದ್ದೆ, ಸುಮಾರು 157 ಕೋಟಿ ರೂಪಾಯಿ ಆಸ್ತಿ, 150 ಇದು ವಾಟ್ಸಾಪ್ನಾಗ ಬಂದೈತಿ, ನಾನು ನೋಡಿದ್ದೇ ಇದು. ಹೌದಾ, ಟಾಟಾದವರು 1 ಕೋಟಿ ರೂಪಾಯಿ ಕೊಟ್ಟರು ಸತ್ತವ್ರಿಗೆ, ಸ್ಯಾಂಕ್ಷನ್ ಮಾಡಿದ್ರು. ಬಡ್ಕೊಂತಾನ, ನಿಮ್ಮ 1 ಕೋಟಿ ರೂಪಾಯಿ ತೊಗೊಂಡು ನಾ ಏನು ಮಾಡಿ ಅವನ್ನ, ನನ್ನ 157 ಕೋಟಿ ರೂಪಾಯಿ ಆಸ್ತಿ ಐತಿ, ಒಬ್ಬನ ಮಗ ಸತ್ತಾನ, ನನಗೆ ಯಾರು ಆಸ್ತಿ ಅದು ಎಂಜಾಯ್ ಮಾಡೋರು, ನನ್ನ ಮಗನ ತಂದು ಕೊಡ್ರಿ, ನಿಮ್ಮ 1 ಕೋಟಿ ತೊಗೊಂಡು ಸುರ್ಗಾರ ನಾ ಏನು ಮಾಡಲಿ ಅಂತ. 100 ಕೋಟಿ ರೂಪಾಯಿ ರೊಕ್ಕ ಇದ್ರೂ ಸುಖ ಇಲ್ಲ, ಅವ್ನು ಫೀಸ್ ಕೊಟ್ಟಾಕ ರೊಕ್ಕ ಇರೋದು ಸುಖ ಇಲ್ಲ. ಮತ್ತು ಎಷ್ಟೋ ಮಂದಿ ಬರ್ತಾರೆ, ಎಷ್ಟು ಮಂದಿ ನನ್ನ ಕಡೆ ಬರೋ ಹೆಚ್ಚು ಮಂದಿ. ನನ್ನ ಮಗಳಿಗೆ 38 ವರ್ಷ ಆಗ್ತಂತೆ, ಮದುವೆನ ಆಗೋದು 38 ವರ್ಷ. ಇನ್ನೊಂದು 2 ವರ್ಷದ ಸಂತಾನಹೀನತೆ ಬಂದ್ಬಿಡ್ತಾವ್ರಿಗೆ, ಸಂತಾನ ಇದನ್ನ ಕಳ್ಕೊಂತಾರೆ. ಈ ಅವತ್ತೊಳಗೆ ಮಕ್ಕಳೆಲ್ಲ ಇದು ಮದುವೆ ಆಗಿಲ್ಲ ಅಂತ ಬರ್ತಾರೆ, ಏನು ಮಾಡಿಬಿಡ್ಗಳ ಸಾಕಾಗಿಬಿಡತ್ರಿ. ಕೆಲವು ಮಂದಿ ಹ್ಞೂ ಅಂತಾರೆ, ಈಕೆ ಬಾಲ್ಯ ಅಂತಾರೆ, ಈಕೆ ಹ್ಞೂ ಅಂದಿತ್ತು ಅವ್ರು ಅಲ್ಲಿ ಅಂತಾರೆ, ಸಾಕಾಗಿಬಿಡತ್ತೀವಿ. ಮಾತು ಕೇಳಿ 38 ವರ್ಷ ಆಗೈತಿ, ಕೈ ಮುಗಿತೀನಿ, ದಯವಿಟ್ಟು ಈಕೆ ಮದುವೆ ಆಗೋದು ಮಾಡಿ. ಕಿವಿ ಇಲ್ಲದಿದ್ರೂ ಸುಖ ಜೀವಕ್ಕೆ. ಮುಂದೆ ಆಕಿದ ಮದುವೆ ಆಗುತ್ತೆ, ಮತ್ತೆ ಸ್ವಲ್ಪ ಬರ್ತಾರೆ, ಆಕಿನ್ನ ಸೇಮ್ ಪರ್ಸನ್ ಬರ್ತಾರೆ. ಗುರುಜಿ ನೀವು ಹೇಳ್ದಂಗೆ ಮಾಡಿದ್ದೀವಿ, ಲಗ್ನ ಅಂತೀರಿ, ಸುಮಾರು ಒಬ್ಬಕ್ಕೆ ಬರಲ್ಲ ತಗೊಂಡು 2-3 ಕೋಟಿ ಬೇಕಂತ ಪ್ಯಾಲೇಸ್ ಗ್ರೌಂಡ್ನಾಗ, ಯಾರ ಹೆಸರು ಹೇಳೋದಿಲ್ಲ, ಪ್ಯಾಲೇಸ್ ಗ್ರೌಂಡ್ನಾಗ ಮದುವೆ ಮಾಡಿದ್ದೀವಿ. ಅಳಿಯಾಗ 1 ಕೋಟಿ ರೂಪಾಯಿ ಕೊಟ್ಟಿದ್ವಿ, ಒಂದು ಇದನ್ನ ಹಚ್ಚಿಕೊಟ್ಟಿದ್ವಿ. ಇಷ್ಟೆಲ್ಲ ಆಗೈತ್ರಿ. 13 ದಿವಸ ಆಯ್ತು ಮದುವೆಗಾಗಿ, ಡೈವರ್ಸ್ ಕೊಟ್ಟಿದ್ದ. ಮದುವೆ ಆಗಿದ್ದಾಗಲೂ ಆಗದೇ ಇದ್ದಾಗಲೂ ಸುಖ ಇದ್ದಿಲ್ಲ ಆಕೆಗೆ. ರೊಕ್ಕಿದ್ರು ಸುಖ ಇಲ್ಲ, ಸುಂದರಿಯಾದ ಹೆಂಡತಿ ಬೇಡ್ಕೊಂತಾರೆ ಎಲ್ಲರೂ. ನನಗೆ ಹೆಂಡತಿ ಭಯಂಕರ ಸುಂದರಿ, ಥೇಟ್ ಶಿಲ್ಪ ಶೆಟ್ಟಿ ಇರಬೇಕು, ಥೇಟ್ ಐಶ್ವರ್ಯ ಇದ್ದಂಗೆ ಇರಬೇಕು. ನಾವು ಯಾರು ಜೊಕ್ ಮಾಡಿದಂಗೆ ಇವ ಪುಣ್ಯಾತ್ಮ, ಅವ್ನು ಬ್ಯಾತ ಐಶ್ವರ್ಯ ಬೇಕು. ಐಶ್ವರ್ಯ ಇದ್ದ ಹುಡುಗಿನ ಸಿಗ್ತಾಳ. ಮೊದಲು ಮದುವೆ ಆಗಲಿ ಅಂತ ಬಡ್ಕೊತಿದ್ದ, ಅವನ ಬರ್ತಾರೆ ಈಗ ಕೊಯ್ ಅನ್ಕೊಂತ. ಗುರುಗಳ ಇಂಥದ್ದು ಸುಂದರಿಯಾದ ಸ್ತ್ರೀ ಸಿಕ್ಕ ನನಗೆ ಬದುಕು ನರಕ ಆಗ್ತದೆ. ಯಾಕೋ ಉಷ್ಟ್ರು ಆಕಿ ನಾನು ನೋಡ್ತಾಳ್ರಿ, ನನ್ನ ಕಣ್ಣಾಗ ಹೊಟ್ಟೆ ಕಾರ ಕಳಿಸ್ತಾ ಇರುತ್ತೆ, ನನ್ನ ಹೊಟ್ಟೆ ಕಾರ ಕಳಿಸ್ತಾ ಇರುತ್ತೆ. ಆಕಿನ ನೋಡ್ತಾರೆ, ಕಣ್ಣು ಹೊಡಿತಾರೆ, ಇದು ಮಾಡ್ತಾರೆ. ಆಕಿನ ಅವ್ರ ಕಣ್ಣಾಗ ಹುಚ್ಚುಚ್ಚು ನಾನು ಹಿಂದೆ ನೋಡಬಾರ್ದು ಅಂತ ತಿಳ್ಕೊಂಡು ಅನ್ಸುತ್ತೆ. ಸಾಕಾಗ್ತದ್ರಿ. ಈಗಿನ ಅದಕ್ಕೆ ಹೊರಗೆ ಕರ್ಕೊಂಡು ಹೋಗ್ಬಾರ್ದು ಮಾಡಿಟ್ರಿ. ನೋಡಿ, ಒಂದು ಕಡೆ ಮದುವೆ ಆಗದಿದ್ರೂ ಸುಖ ಇಲ್ಲ, ಮದುವೆ ಆಗಿಯೂ ಸುಖ ಇಲ್ಲ, ಹಂಗೂ ಸುಖ ಇಲ್ಲ, ಹಿಂಗೂ ಸುಖ ಇಲ್ಲ. ಮಕ್ಕಳು ಇದ್ರೂ ಸುಖ ಇಲ್ಲ, ಮಕ್ಕಳು ಆಗದಿದ್ರೂ ಸುಖ ಇಲ್ಲ. ಒಂದು ಮಗು ಪಡ್ಕೊಂತಾರ್ರಿ. ನಿಮ್ಗೆ ಹೇಳ್ತೀನಿ, ಎಷ್ಟು ಹರಕೆ ಬರ್ತಾರ, ಎಷ್ಟು IVF ಮಾಡಿಸ್ತಾರ, ಎಷ್ಟು ಅವ್ರು ಅಡ್ಡಾಡದ ಗುಡಿ ಗುಂಡಾರಗಳೇ ಇಲ್ಲ, ಕೇಳದ ಅರ್ಚಕರೇ ಇಲ್ಲ, ಜ್ಯೋತಿಷಗಳೇ ಇಲ್ಲ. ಕೊನೆಗೂ ಒಂದು ಮಗು ಆಗತ್ತಂತ ತಿಳ್ಕೊಳ್ಳಿ, ಅದಕ್ಕೆ ಕೈಕಾಲ ಅಲಿಗಾಡ್ಸಾಕ್ಬಿಡುವಂತ ಅದು ಎತ್ಕೊಂಡು ಅಡ್ಡಾಡ್ತಾರ. 14 ವರ್ಷ ಆಗೈತಿ, ಹಿಂಗ ಹೊತ್ಕೊಂಡ್ಬರ್ತಾರ. ಗುರುಗಳು ಏನ್ರ ಮಾಡಿ ಒಟ್ಟ ಹಿಂಗ್ ಮಲಗಿಸ್ತಾರ, ಬರೇ ಇವರೇ ಹಾಕ್ಬೇಕು. ಸಂಡಾಸ 14 ವರ್ಷ ಆಕಿ IT ಫೀಲ್ಡ್ನಾಗಿದ್ದು, ತಿಂಗಳ 6 ಲಕ್ಷ ಪಗಾರ. ಇವನ್ನ ನೋಡ್ಕೊಂಡಾಕ ಆಕಿ ರಾಜನ್ ಕೊಟ್ರ. ಆಕೆ ಮದುವೆ ಯಾರು ನೋಡ್ಕೋಬೇಕು? 14 ವರ್ಷ ಮದುವೆ ಆಗಿ ಹರಿದ್ರ ಇಂಥ ಹೋಗಿ ಕೊಡ್ಬೇಕಾಗ್ತಿ. ಗುರುಗಳ ನನಗೆ ಹುಡುಗ ಹುಟ್ಟದೇ ಇದ್ರೆ ಚೆನ್ನಾಗಿದ್ರು, ಬಂದು ಅಳ್ತಾಳಕ್ಕೆ. ಎಷ್ಟು ಹೇಳಿ ಇಂಥ ಕಥಾನಕಗಳನ್ನ. ಟೋಟಲಿ ನನಗೆ ಕಂಡುಕೊಂಡ ಸತ್ಯ ಇಷ್ಟು. ಬದುಕ
ಬದುಕಂದ್ರೆ ಏನು ಹಂಗಾಗ? ಬದುಕಂದ್ರೆ ಏನ್ರಿ? ರೊಕ್ಕಿದ್ರು ಸುಖ ಇಲ್ಲ, ರೊಕ್ಕಿದ್ರು ಸುಖ ಇಲ್ಲ. ಮದುವೆ ಆದ್ರೂ ಸುಖ ಇಲ್ಲ, ಮದುವೆ ಆಗ್ತಿದ್ರು ಸುಖ ಇಲ್ಲ. ಒಂದ ಎರಡ ಎಷ್ಟು ಸಮಸ್ಯೆ. ಗಂಡ ಹೆಚ್ಚು ಪ್ರೀತಿ ಮಾಡಿದ್ರು ದುಃಖ ಇವರಿಗೆ. ನನ್ನ ಗಂಡು ಒಟ್ಟ ಸಿಕ್ಕಾಪಟ್ಟೆ ಮಾರ, ನಾನು ಬಿಟ್ಟವರು ಪುಣ್ಯಾತ್ಮ ಒಟ್ಟ ಕೈ ಹಿಡ್ಕೊಂಡು ಹೇಳ್ತಾನೆ. ಅದು ಒಂದು ಕೆಲ ಮಂದಿಗೆ ಹೊಯ್ಕೊಂತಾರೆ ಇವರು ಎಲ್ಲ. ನಾನು ಗಂಡ ಪ್ರೀತಿ ಮಾಡೋದಿಲ್ಲ, ಗಂಡ ಪ್ರೀತಿ ಮಾಡೋದು ಬಡ್ಕೊಂತಾರ. ಇವ ಪ್ರೀತಿ ಮಾಡಿದ್ರೆ ಸುಖ ಇಲ್ಲ, ಅವ್ರಿಗೆ ಪ್ರೀತಿ ಕೊಟ್ಟರು ಸುಖ ಇಲ್ಲ. ಏನ್ ಮಾಡ್ತೀರಿ? ನನ್ನ ಗಂಡು ಒಟ್ಟು ಮಾತಾಡ್ಕತ್ತ ಇರಲ್ಲವ, ಬರೇ ಬಿಸ್ನೆಸ್ ಅಂತಾನ. ಅಂತ ಇವು ಗುದ್ದಾಡ್ತಾವ. ಬರೇ ನಾನು ಬಿಟ್ಟು ಅಗರುವುದಿಲ್ಲ. ಹೊರಗೆ ಹೋಗ್ಬಾ ಪುಣ್ಯಾತ್ಮ ಅಂತೀನಿ ನಾನು, ಹೊರಗೆ ಹೋಗುದಿಲ್ಲ. ಅಯ್ಯೋ ಓ ದೇವ್ರ ಅಂತೀನಿ ನಾನು. ಮತ್ತೆ ಇವ್ರಿಗೆ ಹೆಂಗ ಅಂತಿದ್ರು? ಹೆಂಗಿದ್ರು? ಮತ್ತೆ ಬದುಕಂದ್ರೆ ಏನ? ಮತ್ತೆ ಯಾವಾಗ ಸುಖ ಪಡೋದು ನೀವು? ಹಂಗೂ ಸುಖ ಇಲ್ಲ, ಹಿಂಗೂ ಸುಖ ಇಲ್ಲ, ಮತ್ತೆ ಸುಖ ಪಡೋರು ಯಾರು ಅಂತ ಉತ್ತರ ಕೊಟ್ಕೊಂಡು ಇವ್ರೆ. ಮಕ್ಕಳಿದ್ರು ಸುಖ ಇಲ್ಲ, ಮಕ್ಕಳಿದ್ರು ಸುಖ ಇಲ್ಲ, ಮದುವೆ ಯಾರು ಸುಖ ಇಲ್ಲ, ಮದುವೆ ಯಾರು ಸುಖ ಇಲ್ಲ, ರಾಕಿದ್ರು ಸುಖ ಇಲ್ಲ, ರಾಕಿದ್ರು ಸುಖ ಇಲ್ಲ, ಕಲ್ತರು ಸುಖ ಇಲ್ಲ, ಕಲ್ತರು ಸುಖ ಇಲ್ಲ. ಬಿಸ್ನೆಸ್ ಮಾಡಿ ಇಷ್ಟು ಚಲೋ ಇರ್ತಾರಲ್ಲ, ಮಕ್ಕಳಿಗೆ ಪೀಸ್ ಅಂತ ಉತ್ಸವ ಇಲ್ಲ ಅವರು. ನಾವು ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ಎಷ್ಟು 2.5 ಲಕ್ಷ ಪಗಾರ ಬರಬೇಕು. ಒಂದೊಂದು ಗೋಳಗಪ್ಪ ಮರ 6 ಲಕ್ಷ ಕಳಿಸ್ತಾನೆ ತಿಂಗಳ. ಪಟ್ಟು ಮರ ಬೆಳೆಸ್ತಾನ, ಬರೀ ಚಾ ಮರ ಬೆಳೆಸ್ತಾನ 4 ಲಕ್ಷ. ಏನು ಬಂತಿದೆ? ಹುಚ್ಚದ ದರ್ಬಾರದ, ಹುಚ್ಚದ ದರ್ಬಾರದ ಮನುಷ್ಯನಿಗೆ ಜೀವಿಸೋದು ಗೊತ್ತಾಗಲಿಲ್ಲ, ಯಾತಕ್ಕೆ ಒತ್ತು ಕೊಡಬೇಕು ಗೊತ್ತಾಗಲಿಲ್ಲ, ಏನು ಪಡ್ಕೋಬೇಕು ಗೊತ್ತಾಗಲಿಲ್ಲ. ಪಡ್ಕೋಂತ ಗಳಿಸ್ಕೊಂತ ಕಳ್ಕೊಳ್ಳೋದೇ ಗೊತ್ತಾಗಲಿಲ್ಲ. ಬದುಕಿನಾಗ ಏನೋ ಪಡ್ಕೊಳಕ್ ಹೋದ್ರು, ಏನೋ ಪಡ್ಕೊಳಕ್ ಪ್ರಯತ್ನ ಪಟ್ರು, ಏನೋ ಕಳ್ಕೊಂಡ್ರು. ಏನು ಕಳ್ಕೊಂಡಿವಿ ಅನ್ನೋದು ಗೊತ್ತಾಗವಲ್ತು, ಏನು ಪಡ್ಕೊಂಡಿವಿ ಅನ್ನೋದು ಗೊತ್ತಾಗವಲ್ತು. ಏನು ಪಡ್ಕೊಂಡಿವಿ ಅನ್ನೋದು ಗೊತ್ತಾಗೋದು. ಏನು ಪಡ್ಕೊಂಡ್ರಿ ಹೇಳ್ರಿ? ನಿಮಗೆ ಏನು ಕಮ್ಮಿ ಅದ ಹೇಳ್ರಿ? ಇಲ್ಲಿ ಕುಂತಾರೊಳಗ ನಿಮ್ಗೆ ಏನು ಕಮ್ಮಿ ಅದ? ಚಂದನ ಮನೆ ಐತೆ, ಖರ್ಚು ಮಾಡಕ್ ರೊಕ್ಕ ಅದಾವಿಲ್ಲ, ಹೊರಗೆ ಹೋದ ಕಿಮ್ಮತ್ ಅದ, ಮರ್ಯಾದೆ ಅದ, 4 ಮಂದಿ ಸರಿ ಹೊಡಿತಾರ. ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಮತ್ತೆ ಎದಕ್ಕ? ಅದಕ್ಕೆ ನೀವು ಚಹಾ ಕುಡಿತೀರಿ, ಕಾಫಿ ಕುಡಿತೀರಿ, ಶರೆ ಕುಡಿತೀರಿ. ಎದಕ್ಕ? ಬದುಕು ಸಾಕಾಗಿದೆ. ದೇ ಆರ್ ಪಾಯ್ಸನ್. ಚಹಾದಾಗ ಟ್ಯಾನಿನ್ ಅದ, ಕಾಫಿ ಒಳಗೆ ಕೆಫಿನ್ ಅದ, ಸಿಗರೇಟ್ ನಿಕೋಟಿನ್ ಅದ. ದೇ ಆರ್ ಸ್ಲೋ ಪಾಯ್ಸನ್. ಮನುಷ್ಯನಿಗೆ ಬೇಜಾರಾಗಿತ್ತು. ಆತ್ಮಹತ್ಯೆ ಒಮ್ಮೆ ಮಾಡ್ಕೊಳ್ಳೋ ಸುಖ ಅನಿಸೋದಿಲ್ಲ ನಮಗೆ, ಭಯ ಬರ್ತದ, ಜೀವನ ಬ್ಯಾಸರಾಗೈತಿ. ಕೆಲ ಮಂದಿ ಸಿಂಪಲಿ ಸಾಯ್ತಾರ. ಮತ್ತೆ ಎದಕ್ಕೆ ಸಾಯ್ತಾರಪ್ಪ ಅಂದ್ರೆ ಹೇಂತಿ ಒಟ್ಟ ಕಿಮ್ಮತ್ ಕೊಡ್ತಿದ್ರು ನನಗೆ, ಬಾರೋ ಹೋಗು ಅಂತಿದ್ರು ಅಂತ ತಿಳ್ಕೊಂಡು. ಇಷ್ಟಕ್ಕ ಗುರುಗಳ ಬಂದು ಕೇಳ್ತಾನ ಪ್ರಶ್ನೆ. ಗುರುಗಳ ಒಬ್ಬ ಗಂಡಸ ಅದ ನೋಡ್ರಿ, ಅವಾಗ ಕಿಮ್ಮತ್ ಯಾರು ಕೊಡ್ಬೇಕ್ರಿ? ಕಿಮ್ಮತ್ ಯಾರು ಕೊಡ್ಬೇಕ್ರಿ? ನೀನು ಹೇಳ್ತೀನಿ ಆಕಿನ ಕೊಡಬಾರ್ದು, ನನಗೆ ಏನ್ ಮಾಡ್ತೇನೆ? ನನಗೆ ಒಟ್ಟು ನನಗೆ ಹೆಂಚನೆ ಕಿಮ್ಮತ್ ಕೊಡೋದು, ಇದ್ದೇನು ಪ್ರಯೋಜನ ಮಾಡೋದು ಅಂತ. ಏನು ಉತ್ತರ ಹೇಳ್ತೀರಿ ಇದಕ್ಕೆ? ಏನು ಉತ್ತರ ಹೇಳ್ತೀರಿ ಇದಕ್ಕೆ? ಅದಕ್ಕೆ ನಿಮಗೆ ನಿಮ್ಮ ಜೀವನ ಬೇಜಾರಾಗಿರುತ್ತೆ. ಒಮ್ಮೆಲೆ ಸಾಯಕ್ಕೆ ಮನಸ್ಸಿಲ್ಲ, ಆತ್ಮಹತ್ಯೆ ಮಾಡ್ಕೊಳಕ್ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸುತ್ತೆ. ಫೇಸ್ ಮಾಡ್ಲಾರ್ದ ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಸತ್ ಬೇಕನ್ನೋ ಅನ್ಸುತ್ತೆ. ಧೈರ್ಯ ಬರಬಾರ್ದು. ಕರೆಂಟ್ ಮುಟ್ಬೇಕು ಅನಿಸುತ್ತೋ, ಅಯ್ಯೋ ಅರ್ಧ ಆಗಿ ಬೀಳುದ್ರ, ಯಪ್ಪ ಬ್ಯಾಡ ಕಡತ್ತ. ಮುಂದೆ ಸ್ಟೇಷನ್ದಾಗ ಹೋಗ್ತಾರ, ಟ್ರೈನ್ ಬಿಟ್ಟು ಮುಂದೆ ಪಡಗಿನ ಹಾರ್ಬೇಕು ಅನ್ಸುತ್ತೆ. ಪಡಗಿನ ಹಾರ್ಬೇಕು ತಯಾರಾಕನ, ಅಯ್ಯೋ ಅರ್ಧ ಆದ್ರೆ ಹುಡುಗಿ ಸಾಯ್ಬೇಕು ಅನಿಸ್ತಾವ. ಅಯ್ಯೋ ಇಷ್ಟು ಸ್ವಿಮ್ಮಿಂಗ್ ಬರ್ತಲ್ಲ ಮತ್ತೆ ಬರ್ತಾನೆ. ಹೆಂಗೆ ಸಾಯ್ಬೇಕು ಅನಿಸೋದು ಗೊತ್ತಾವಲ್ಲ ಅವಾಗ. ಇಂಥ ಮಂದಿ ಏನು ಮಾಡಕತ್ತಾರ? ಸಿಗರೇಟ್ ಸಿಗ್ತದ ಗೊತ್ತಲ್ಲ. ಏನ್ ದೊಡ್ಡ ಟಾಣಿಕ್ ಕಣ ನೋಡೋದು. ಅಗ್ದು ಏನು ದೊಡ್ಡ ಜೀವಾಮೃತ ಟೈಪ್ ತಗೊಂತಾರ. ನಾ ಎಷ್ಟೋ ಮಂದಿ ಕೇಳ್ತೀನಿ, ಯಾಕ್ರಲ್ಲೇ ಸೇರ್ತೀರಿ ಅಂತ. ಗುರುಗಳ ನಿಮ್ಗೆ ಗೊತ್ತಿಲ್ಲ, ಆನಂದ
ಆನಂದ ಅನಿಸುತ್ತಂತ. ಅವ ಹೇಳ್ತಾನೆ, ಈ ಸಿಗರೇಟನ್ನು ನಾನು ಹೆಂಗೆ ಸುಡ್ತಾ ಇದ್ದೀನಿ ಅಂತ. ಮಗನೇ, ನೀನು ನಾನು ಸುಡ್ತಾ ಇದ್ದೀನಿ, ನಾನೇನು ಸುಡ್ತಾ ಇದ್ದೀನಿ ಗೊತ್ತದ. ನೀನು ನಾನು ಸುಡ್ತಾ ಇದ್ದಿ ನನಗೆ ಗೊತ್ತದ, ಬಟ್ ನಿನಗೆ ಗೊತ್ತಿಲ್ಲ ನಾನು ಒಳಗೆ ನೀನು ಸುಡಕತ್ತೀನಪ್ಪ. ನಾನು ಯಾರಿಗೆ ಯಾರು ಸುಡ್ತಾರೆ? ಇವ ಸಿಗರೇಟ್ ಸುಡ್ತಾರ, ಸಿಗರೇಟ್ ಹಿಂಗೆ ಸುಡ್ತದೆ. ಹೌದಾ? ಎಲ್ಲ ವಿಷ ಇಟ್ಟಿಟ್ಟು ವಿಷ ಕುಡಿಯಾಕಿರ್ತೀರಿ ನೀವು. ಒಮ್ಮೆಲೆ ಕುಡಿಯೋಕೆ ಧೈರ್ಯ ಇಲ್ಲ ಅಂತ ತಿಳ್ಕೊಂಡು, ಒಮ್ಮೆಲೆ ಕುಡಿಯೋಕೆ ಧೈರ್ಯ ಬರೋದು ಅಂತ ತಿಳ್ಕೊಂಡು ಇಟ್ಟಿಟ್ಟು ಕುಡಿಯಾಕಿರ್ತೀರಿ ನೀವು. ಸಮಯ ಭಾಳ ಆಗ್ತಾ ಇದೆ. ನಾನು ನಿಮಗೆ ಯೋಗದ ಬೋಧನೆ ಹೇಳಬೇಕಾಗಿದೆ. ಹೌದಾ? ಯೋಗ ಅನ್ನೋದು ನನಗೆ 64 ವರ್ಷ ಅನುಭವ ಅಂತ ಹೇಳಿದ್ದಲ್ಲ, ಸಾಕಷ್ಟು ಜ್ಞಾನ ತುಂಬೇದೆ. ಆದರೆ ಯೋಗ ಅನ್ನೋದು ಇಂಥ ವಿಷಯ ಐತಲ್ಲ, ಅದು ಕೇಳೋದಲ್ಲ. ನೀವು ಕುತ್ಕೊಂಡು ಕೇಳಕ್ಕೆ ತಯಾರಿ ಹೇಳಿದ್ರೆ ಚಾಲೆಂಜ್ ಕೊಡ್ತೀನಿ. ನಾನು 15 ತಾಸು ಹಿಂಗೆ ಹೇಳ್ಕೊಂಡ್ಕೊಡ್ತೀನಿ ಕಂಟಿನ್ಯೂಸ್ಲಿ. ಆಗುತ್ತೆ ಕಂಟಿನ್ಯೂಸ್ಲಿ ಕುಂತ್ಕೊಂಡು ಕೇಳಾಗ್ತಾ ಇದ್ರೆ 15 ತಾಸು ನಿರರ್ಗಳವಾಗಿ ಯೋಗದ ಬೋಧನೆಯನ್ನು ನೀವು ಮಾಡ್ತಾ ಹೋಗ್ತೀವಿ. ಬಟ್ ಪ್ರಶ್ನೆ ಬರ್ತದೆ, ನಿಮಗೇನು ಬರ್ತದೆ? ನಿಮಗೇನು ಬರ್ತದೆ? 15 ವರ್ಷ ನಾವು ಒದರ್ಕೊಂಡೆ, 15 ತಾಸು ನಾವು ಒದರಿದೆ. ನಿಮಗೆ ಏನ್ರ ಫಾಯ್ದೆ ಬರುತ್ತೇನೋ? ಯೂಸ್ ಆಗುತ್ತೆ. ಮತ್ತೆ ಜ್ಞಾನ ಚಲೋ ಐತೆ ನಾ ಕೊಡೋದು, ಅನುಭವ ಚಲೋ ಐತೆ, ಬಟ್ ನಿಮಗೆ ಏನು ಸಿಗುತ್ತವ? ಯೋಗ ಅನ್ನೋದು ಕೇಳೋದಲ್ಲ, ಹೇಳೋದಲ್ಲ, ಓದೋದಲ್ಲ, ಅದೊಂದು ಅನುಭವ, ಅನುಭೂತಿ. ನಾ ಹೇಳಿದ್ನಲ್ಲ, ಯಥಾಪಿಂಡಾಂಗೆ ಒಳಗಿನ ಆಂತರಂಗಿಕ ಆನಂದ. ಯಾವುದು ನೀವು ಕಳ್ಕೊಂಡಿದ್ದೀರಿ, ಯಾವುದರಿಂದ ವಂಚಿತರಾಗಿದ್ದೀರಿ, ಈ ಸದ್ಯ ಯಾವುದಕ್ಕಾಗಿ ನಿಮ್ಮ ಮನಸ್ಸು ಆಗತ್ತೈತಿ? ದಿಲ್ ರೋ ರಹಾ ಹೈ. ನೀವೊಂದು ಸಿಲಿಂಡರ್, ಗ್ಯಾಸ್ ಸಿಲಿಂಡರ್, ಇವ 14 kg ತುಂಬಿದ ಒಳಗ. ಒಂದು ಬಲೂನ್ ಎಷ್ಟು ವಜನ ಮಾಡಿ ಗೊತ್ತಾಗತ್ತೇನೆ? ಒಂದು ಬಲೂನ್ ಇಷ್ಟು ದೊಡ್ಡ ಬಲೂನ್ ಅಂತಾರೆ, ಅದು ಎಷ್ಟು ಕೆಜಿ? 20 kg ಐತಿನ? ಇಲ್ಲ, ಗಾಳಿಗೆ ಹಾರ್ತದೆ. ಮತ್ತು ಇಷ್ಟು 14 kg ಅನಿಲವನ್ನು ಒಳಗೆ ತುಂಬಿ ಪ್ರೆಸ್ ಮಾಡಿ The cylinder is nothing but your body, your mind, your head. ನಿಮ್ಮೊಳಗೆ ತುಂಬಿಕೊಂಡಿರಿ, ತಾಪವನ್ನು ತುಂಬಿಕೊಂಡಿರಿ, ವಿಚಾರವನ್ನು ತುಂಬಿರಿ, ಯೋಚನೆಯನ್ನು ತುಂಬಿರಿ, ಭಯವನ್ನು ತುಂಬಿರಿ, ಪ್ರೀತಿಯನ್ನು ತುಂಬಿರಿ, ಮತ್ಸರವನ್ನು ತುಂಬಿರಿ. ತುಂಬಿಕೊಂಡು ಪ್ರೆಷರ್ 14 kg ಅಲ್ಲ, 14 kg ಸಿಲಿಂಡರ್ನಾಗ 25 kg ಪ್ರೆಷರ್ ತುಂಬಿರಿ. ಏನಾಗುತ್ತೆ? ಡಬ್ಬ ಆಗ್ತದೆ. ನಿಮ್ದು ಹಿಂಗೆ ಆಗಿರ್ಬೋದು. ಅತ್ತಿ ಕಾಡ್ತಾನ, ಗಂಡ ಕಾಡ್ತಾನ, ಯಾರೋ ಒಬ್ರು ಕಾಡ್ತಾರೆ. ಆ ಯಾರು ಮತ್ತಾರಲ್ಲ, ನಿಮ್ಮ ಸಹೋದ್ಯೋಗಿ, ಮಗಳಿದ್ದಾನ, ನೆರೆಹೊರೆಯವರು ಸುಮ್ಸರ್ ಬರ್ತಾರೆ. ಐ ಲವ್ ಯು ಟು ಲವ್ ಮೀ. ಅವ್ನು ಲವ್ ಮಾಡ್ಬೇಕಂತ ನಮ್ಮನೆ ಏನು ತಿಳ್ಕೊಂಡು ಸುಡುಗಾಡಿವು. ನಾನು ಲವ್ ಮಾಡ್ತೀನಿ, ನೀನು ಲವ್ ಮಾಡು, ಆರ್ಡರ್ ಮಾಡುವ. ಮತ್ತು ಐ ಹೇಟ್ ಯು ಅಂತ ಹೇಟಿಂಗ್ ನೀ ಅಸಿಡ್ ಹಾಕ್ತೀನಿ ಮ್ಯಾಗ ಅಂತ. ನಿನ್ನ ಮ್ಯಾಗ ಅಸಿಡ್ ಹಾಕ್ತೀನಿ, ನಾನು ಲೀವ್ ಮಾಡ್ಕೊಂಡು ನಮ್ಮ ಅಣ್ಣರ ಮುಂದೆ ಹೇಳ್ತೀನಿ, ನಿಮ್ಮ ಅಣ್ಣನ ಕೊಲ್ತೀನಿ. ಹೌದಾ? ಬಾಂಬ್ ಇವು ತುಂಬಿಕೊಂಡ್ರೆ ಅಂದ್ರೂ ಒಂದು ಹೇಳೋಕ್ಕಾಗೋದಿಲ್ಲ. ಯಾಕೆ ಹೇಳಿದ್ರೆ ಮತ್ತೆ ಜಗಳ ಆಗುತ್ತೆ. ಅವ್ನು ಇವಾಗ ಕೊಲೆ ಮಾಡಿದ್ರೆ ನಾವು ಕೊಲೆ ಮಾಡಿದ್ರೆ ಸಂಕಟ ತುಂಬ್ಕೊಳ್ತೀವಿ. ಏನೋ ಆಗ್ತದೆ, ತುಂಬ್ಕೊತೀವಿ. ಮತ್ತೊಂದು ಆಗ್ತದೆ, ತುಂಬ್ಕೊತೀವಿ. ತುಂಬಾಕತ್ತೀವಿ, ಖಾಲಿ ಆಗ್ಬೋದು. ವರ್ಣದ ಅದರಲ್ಲಿ ಫಸ್ಟ್ ಆಗ್ತದೆ. ಈಗ ಆಗ್ತಿರೋದೇ ನಿಮ್ದು ಸ್ಪಿಜೋಫೋನಿ ಆಗ್ತದೆ, ದೇವ್ ಬಡ್ಕೊಂತದೆ, ಹಿಸ್ಟ್ರಿ ಪೇಷಂಟ್ ಹಾಕಿರಿ, ಹುಚ್ಚುಚ್ಚರೆ ಮಾಡ್ತೀರಿ, ಒಳಗೆ ತುಂಬಿಕೊಂಡದ್ದು ಹೊರಗೆ ಬರುತ್ತದೆ. ಹಿಂಗಾಗಿ ಖಾಲಿ ಆಗ್ಲಾರ್ದ ಬರ್ಸ್ಟ್ ತಯಾರಾಗಿತ್ತದು, ಅದಕ್ಕೆ ರೋಗ ಬರ್ತವೆ. ದೀಸ್ ಆರ್ ಕಾಲ್ಡ್ ಮೆಂಟಲ್ ಡಿಸಾರ್ಡರ್ಸ್.
ಖಿನ್ನತೆಯಿಂದ ಬಂದಂಥ ರೋಗಗಳು. ಪ್ರಶ್ನೆ ಬರ್ತದ. ಮೊದಲ ಗಂಡ್ಮಕ್ಳಿಗೆ ಅಷ್ಟು ಹೆಚ್ಚು ಬರ್ತಿತ್ತು ಕ್ಯಾನ್ಸರ್, ಗೊತ್ತದೇನು? ಅವಾಗ ಏನಂತಿದ್ವಿ ನಾವು? ಸಿಕ್ಕಾಪಟ್ಟೆ ಸೇರ್ತಿದ್ದ, ಸಿಕ್ಕಾಪಟ್ಟೆ ಕುಡಿತಿದ್ದ, ಅದಕ್ಕೆ ಕ್ಯಾನ್ಸರ್ ಅಂತಿದ್ವಿ. ಹೆಣ್ಮಕ್ಳಿಗೆ ಬರಕತ್ತೇವಲ್ರಿ, ಸ್ತನ ಕ್ಯಾನ್ಸರ್, ಗರ್ಭಾಶಯ ಕ್ಯಾನ್ಸರ್, ಮಿದುಳಿನ ಕ್ಯಾನ್ಸರ್. ಹೆಣ್ಮಕ್ಳಿಗೆ ಯಾಕೆ ಬರ್ಬೇಕು? ಅವ್ರಿಗೆ ಚಟ ಮಾಡ್ತಾರೆ. ಯಾಕೆ ಬಂತು? ಹೆಣ್ಮಕ್ಳಿಗೆ ಯಾಕೆ ಬಂತು? ಯಾಕೆ ಬಂತು? ಇವರು ಹೋಗಿ ಕುಡಿತಾರ. ಅವರು ಕುಡಿದು ತಮ್ಮ ನೋವನ್ನು ಮರಿತಾರ, ತಮ್ಮ ಒತ್ತಡವನ್ನು ಮರಿತಾರ. ಅದಕ್ಕೊಂದು ಹಾದಿ ಕಂಡುಕೊಂಡಲ್ಲ. ನೀವೇನು ಕಂಡುಕೊಂಡ್ರಿ? ಯಾರನ್ನು ಹೇಳ್ಕೊಳಿಕ್ಕಾಗಬಂದು. ನನ್ನ ಗಂಡ ಇಷ್ಟು ಹೊಸ ಕೊಡ್ತಾ ಅಂತ ಮಂದಿ ಬಿಟ್ಟು ಬರೀ ಲಂಗ್ರ ಅಂತೀರಿ, ಹೇಳ್ಕೊಂತೀರಿ. ಹೆಂಗೆ ಹೇಳ್ಕೊಳಿಕ್ ಶಕ್ಯದ? ಒಬ್ಬರೇ ನೋಡ್ಬೇಕು. ಅದಕ್ಕೊಂದು ಸೀಮಾ ಅದಲ್ಲ, ತೊಡ್ಕೊಂಡು ಕೆಪಾಸಿಟಿನೇ ಐತಲ್ಲ. ಹೆಂಗೆ ನಿಮ್ಮ MEB ಮೀಟರ್, ಮಹಾರಾಷ್ಟ್ರ ಎಲೆಕ್ಟ್ರಿಕ್ ಬೋರ್ಡ್ ಐತಲ್ಲ, ಒಂದು ನಿಮಗೆ ಬಳಕೆ ಮ್ಯಾಗ ಒಂದು 2 ಕಿಲೋವ್ಯಾಟ್ ಕೆಪಾಸಿಟಿ ಕೊಟ್ಟಿರ್ತಾರೆ. 2 ಕಿಲೋವ್ಯಾಟ್ ಕೊಟ್ಟಿರ್ತಾರ. ನೀವು 3 ಕಿಲೋವ್ಯಾಟದ್ದು ವಾಟರ್ ಗೀಸರ್, ಹಾಟ್ ವಾಟರ್ ಗೀಸರ್, ಒಂದು 4 ಕಿಲೋವ್ಯಾಟದ್ದು AC, 3 ಕಿಲೋವ್ಯಾಟದ್ದು, ಮತ್ತು 2 ಕಿಲೋವ್ಯಾಟ್ ಶಾಂಕ್ಷನ್ ಆಗೈತಿ, 10 ಕಿಲೋವ್ಯಾಟ್ ಹಾಕಿ ಡಬ್ ಬಿಡ್ತದ. ಹಂಗೆ ದೇವ್ರು ಇದಕ್ಕೊಂದು ಸೀಮಾ ಕೊಡ್ತಾನ. ತೊಡ್ಕೊಳ್ಳು ಸೀಮಾ ಕೊಡ್ತಾನ. ನೀರ್ತಿಲ್ಲ, ಹುಚ್ಚಾಕಿರಿ. ಎಲ್ಲರೂ ಹುಚ್ಚರಾಗಿರಿ ನೀವು. ಅದಕ್ಕೆ ಗೊತ್ತಿಲ್ಲ, ನಾವು ಹುಚ್ಚಿಡ್ದಲ್ಲ ಗೊತ್ತಿಲ್ಲ. ಮಂದಿ ಹೇಳಿದ್ರೆ ಕೇಳ್ತೀರೇನೋ, ಮಗನ್ ನಾವು ಹುಚ್ಚದ್ನೆ, ನೀವು ಹುಚ್ಚದಿ ಮಗನ್ ಅಂತಾರೆ. ನಾವು ಹುಚ್ಚದಿ, ನನಗಂತಿ, ನೀವು ಹುಚ್ಚದಿ, ಇಬ್ರು ಹುಚ್ಚರ. ಯಾರು ಹೇಳೋದು? 1000 ಮಂದಿ ಹುಚ್ಚರು ನಡ್ಬೇಕು. ಒಬ್ಬ ಶಾಣೆ ಇದ್ರ ಹುಚ್ಚರು ಯಾರು? ಶಾಣ್ಯರು ಯಾರು? ಹುಚ್ಚರು ಯಾರು? ಶಾಣ್ಯರು ಯಾರು? ಒಬ್ಬನ ಹುಚ್ಚಾಕ ನಾವು, ಶಾಣೆ ಇದ್ದ ಹುಚ್ಚಾಕಣ. ಹಂಗದ ಬದುಕು. ಸಾಕು. ಇನ್ನು 10 ಮಿನಿಟು. ಹಂಗಾದ್ರೆ ಈ ಹುಚ್ಚಿನಿಂದ ಪಾರಾಗೋದು ಯಾರಪ್ಪ? ಇದು ಮುಖ್ಯ ಪಾಯಿಂಟ್. ಇದುವರೆಗೆ ಒದರ್ಕೊಂಡದ್ದು ಏನಪ್ಪ ಅಂತಂದ್ರೆ, ನಮ್ಮ ಬದುಕು ಹೆಂಗೈತಿ ಅಂತಂದೆ. ಹೌದು, ಚಕ್ರವ್ಯೂಹದಾಗ ಹೆಂಗೆ ಅಭಿಮನ್ಯುಗೆ ಹೋಗೋದಷ್ಟ ಗೊತ್ತಾಯ್ತು, ಬರಕ್ಕೆ ಗೊತ್ತಾಗಲಿಲ್ಲ. ಹಂಗೆ ನೀವು ಅರ್ಧ ಮಾಡಿಬಿಟ್ರ ಅಂತೀರಿ ನೀವು. ಅಭಿಮನ್ಯುಗೆ ಒಳಗೆ ಹೋಗೋದು ಗೊತ್ತಾಯ್ತು, ಚಕ್ರವ್ಯೂಹದೊಳಗೆ ಹೊರಗೆ ಬರೋದು ಗೊತ್ತಾಯ್ತು, ಸಿಗುಂತ. ಹಂಗೆ ನಿಮಗೆ ಬರೇ ಸಂಕಟ ಐತಿ ಹೇಳಿದೆ. ಹೌದ್ರಿ ಗುರುಗಳ, ನಮ್ಗೆ ಗೊತ್ತೈತಿ ನಮ್ಮ ಸಂಕಟ ಏನು ಮಾಡ್ಬೇಕು, ಅದರಿಂದ ಪರಿಹಾರ ಹೇಳಿರ್ತೀರಿ ನೀವು ಅಂತೀರಿಲ್ಲ. ಸೊ ಪರಿಹಾರ ಇಸ್ ಸೋ ವಂಡರ್ಫುಲ್. ಜಗತ್ತಿನೊಳಗೆ ಎಲ್ಲೇ ಹೋಗಿ ಸಹಿತ ಗುರುಜಿ ಹೆಂಗೆ ನಿಮಗೆ ಯೋಗ ಕಲಿಸೋರು ಯಾವ ಸಿಗೋದು ತಿಳ್ಕೊಬೇಕು. ಚಾಲೆಂಜ್ ನನ್ನ ಕಡೆ ಕಲೀರಿ, ಬೇರೆ ಕಡೆ ಎಲ್ಲ 1000 ಕಡೆ ಹೋಗ್ಬೇಕು ನೀವು. ಚಾಲೆಂಜ್ ಅದು. ಇದ್ರೊಳಗೆ ಮಾತನ್ನ ಸಾತ್ವಿಕ ಅಹಂಕಾರ ಇರಬಾರ್ದು ಕರೆ, ಬಟ್ ಸ್ವಲ್ಪ ಬೇಕಲ್ಲ. ಇದಕ್ಕೆ ನಾ ಪೂರ ದೇವರಾದ್ರೆ ಮತ್ತೆ ಕರ್ಕೊಂಡ್ಬಿಡ್ತಾವ ನಾವು ನಾವು ಪೌರಮಗ ಅಂತ ತಿಳ್ಕೊಂಡು. ಅದಕ್ಕೆ ಸ್ವಲ್ಪ ತಪ್ಪು ಮಾಡ್ತೀನಿ ನಾನು, ಯಾಕಂದ್ರೆ ಇನ್ನೂ ಸ್ವಲ್ಪ ಇಟ್ಟು ಅಂತ ತಿಳ್ಕೊಂಡು. ಹೌದಾ? ಸಾತ್ವಿಕ ಅಹಂಕಾರ. ಯಾಕಂದ್ರೆ ಅಷ್ಟು ಜ್ಞಾನ ಗಳಿಸಿ ನಾನು ಕಲಿಸಿ ನಿಮ್ಮಂಥವ್ರು ಅನೇಕ ಅಲ್ಲ ಸಾವಿರಾರು ಸಮಸ್ಯೆಗಳನ್ನ ಬಗೆಹರಿಸಿ ಕೇಳಿ ಅದಕ್ಕೇನು ಮಾಡಬೇಕು ತಲೆ ಹೊಡ್ಕೊಂಡು ನನ್ನದೇ ಆದಂಥ ಒಂದು ಸೂತ್ರವನ್ನು ಪಾಲನೆ ಮಾಡಿದ್ದೆ ನಾನು. ಹೌದಾ? ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಾದರೂ ಸಹಿಸ್ಕೊಡಿ. ಯಾಕಂದ್ರೆ ಗುರುದು ಸಿಕ್ಕದ್ದೇ ಭಾಗ್ಯ. ನಂದು ಒಂದು ಅಮೇರಿಕಾದೊಳಗೆ ನಾನೊಂದು ಸಣ್ಣ ಇದು ಏನು ಆನ್ಲೈನ್ ಕ್ಲಾಸ್ ತೊಗೊಳ್ತಾರಲ್ಲ, ಒಂದು ಕ್ಲಾಸ್ 1 ಅವರ್ ಕ್ಲಾಸಿಗೆ 5000 ಕೊಡ್ತಾರೆ ನನಗೆ. 1 ಅವರ್ ಕ್ಲಾಸ್. ಮತ್ತು ಅದು ಸ್ವಲ್ಪ ಹೇಳ್ತೀನಿ, ಈಗೇನು ಹೇಳಿಲ್ಲ. 5 ಪೈಸೆ ಇದರಿಂದ 5 ಪೈಸೆ ಬರ್ಬೋದು. ನಿಮಗೆಲ್ಲ ಕೇಳಕ್ಕೆ ಗುರೂಜಿ ಎಸೆನ್ಸ್ ಥ್ರೂ ಔಟ್ 63 ಇಯರ್ಸ್ ಏನು ಕಲೆಕ್ಟ್ ಆಗೈತಲ್ಲ, ಅದ್ರ ಎಸೆನ್ಸ್ ಕೂಡ ಬರ್ತೀನಿ ನಿಮಗೆ, ಗೊತ್ತಾ? ಅದಕ್ಕೆ ಸಮಯದ ಕಡೆ ಗಮನ ಕೊಡಬೇಡಿ.
ಸಮಯ ಈಗೇನು ಮಾಡೋಕ್ಕಾಗಲ್ಲ, ಈಗೇನು ನಾನು ಕುಂತಿರಲಿಲ್ಲ, ಇದು ಮಾತ್ರ ನಿಮ್ಮ ಸಲುವಾಗಿ, ನಿಮ್ಮ ಸಲುವಾಗಿ ನೀವು ಟೈಮ್ ತೊಗೊಂಡಿರಿ. ಬಾಕಿ ಎಲ್ಲ ಮಂದಿ ಸಂಬಂಧ, ಮಕ್ಕಳ ಸಂಬಂಧ, ಗಂಡನ ಸಂಬಂಧ, ಹೆಂಡತಿ ಸಂಬಂಧ. ಮನುಷ್ಯ ಜೀವನ ಎಷ್ಟು ದುರಂತಂದ್ರೆ, ನಮ್ಮ ಆಶ್ರಮದ ಬರೀ ಒಂದು ಫಲಕ ಹಾಕಿವಲ್ಲ, ಒಂದು ಸೈನ್ ಬೋರ್ಡ್. ಏನು ಹಾಕಿದೆ? जब तक जिंदगी रहेगी, जब तक जिंदगी रहेगी फुर्सत न मिलेगी काम से. जब तक जिंदगी रहेगी फुर्सत न मिलेगी काम से. यारों यारों कुछ समय ऐसा निकालो, यारों कुछ समय ऐसा निकालो, रहना सीखो अपने आप से. ಬರೀ ಹೆಂಡತಿ ಟೈಮ್ ಕೊಟ್ಟೆ, ಬಿಸ್ನೆಸ್ಗೆ ಟೈಮ್ ಕೊಟ್ಟೆ, ಅವ್ರಿಗೆ ಟೈಮ್ ಕೊಟ್ಟೆ, ಗೆಳೆಯರ ಟೈಮ್ ಕೊಟ್ಟೆ, ಸಂಜೆ ಒಂದು ಪಾರ್ಟಿ ಟೈಮ್ ಕೊಟ್ಟೆ ಅಂತಿರಲ್ಲ. ನಿಮ್ಮ ಸಲುವಾಗಿ ಎಷ್ಟು ಟೈಮ್ ಹೇಳಿ? ನಿಮ್ಮ ಸಲುವಾಗಿ ನಾ ಅಂತೀನಿ, ಯು ಆರ್ ಫಸ್ಟ್. ನೀವು ಚಂದಿದ್ರ, ನೀವು ಆರೋಗ್ಯದಿದ್ರ, ನೀವು ಸುಖದಿದ್ದಿದ್ರ ಜಗತ್ತಿಗೆ ಗೆಲ್ಲಿಬಹುದು. ನೀವು ಕೊಯ್ ಅನ್ನಕತ್ತೀರಿ, ಏನು ಮಾಡ್ಬಲ್ಲರಿ? ನಿಮ್ಮ ಮನೆಗೆ ನೀವು ಇಂಪಾರ್ಟೆಂಟ್ ಅಂದ್ರೆ ಕರೆ, ಅವ್ರಿಗೆ ಕ್ಯಾರ್ ಅನ್ನೋದು ನೀವು. ದುರಂತ ಏನಪ್ಪ ಅಂದ್ರೆ, ಮನ್ಯಾಗ ಯಾರು ಹೆಚ್ಚು ತಂದು ದುಡ್ಡು ತಂದು ಹಾಕ್ತಾರಲ್ಲ, ಯಾರು ಇಡೀ ಮನೆಯ ಆಧಾರ ಸ್ತಂಭದಾರಲ್ಲ, ಅವನ್ನ ಕಾಲನ ಕಸ ಮಾಡ್ತಾರೆ ಮಂದಿ. ಕಾಲನ ಕಸ. ಕಾಲನ ಕಸ ಮಾಡ್ತಾರೆ. ಇವನ ಅಂಜಿ ಹಿಡಿತಾರೆ ಮನೆ ಮಂದಿಗೆ, ಬಟ್ ಇವನಿಂದ ಉಂತಾರೆ ಎಲ್ಲರೂ. ಸತ್ಯ ಇದು. ಕಾಲನ ಕಸ. ಇವ್ ಬೇಕಾದ್ರೆ ಲಕ್ಕ ಹೊಡೆದು ಬೀಳವ ಗೊತ್ತಾಗ್ತಾವ. ಇವು ಗೊತ್ತಾಗತ್ತ ತನ್ನ ಆರೋಗ್ಯ ಏನು ಅನ್ನೋದು. ಲಕ್ಕ ಹೊಡೆದು ಕಾಲು ಎತ್ತಾಕ್ ಹೊಡೆದ್ರು, ಕೈ ಎತ್ತಾಕ್ ಹೊಡೆದ್ರು, ಧಳಕಿ ಹಾಕಿ ಯಾರ ಬರ್ತಾರೆ, ಹೆಂಗದರೆ ಸರ್ವ ಆರಾಮ ಅದೇನೆ ಅಂತ. ಈ ಚಿತ್ರೊಳಗೆ ಆರಾಮದೇನೆ ಅಂತ ನಾವು ಕಾಲ ಎತ್ತಾಕ್ ಬರೋದಿಲ್ಲ, ಕೈ ಎತ್ತಾಕ್ ಬರೋದಿಲ್ಲ, ನಲ್ಕಿನ ಹಾಕತ್ತೀರ. ಹೆಂಗೆ ಕೇಳ್ತಾರ? ಒಂದು ಬ್ರೆಡ್ ಒಯ್ತಾರ, ಇದನ್ನು ಒಯ್ತಾರ, ಒಯ್ದೆ ಯಾಕ್ರಿ ಹೆಂಗಂದ್ರೆ ಆರಾಮ ಅದೇನೆ. ಆರಾಮ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಆರಾಮ ಅನ್ನೋದು ಗೊತ್ತಿಲ್ಲ. ಲಕ್ಕ ಹೊಡೆದ್ರು ಆರಾಮಂತೀರಿ, ತಲೆ ಕೆಟ್ಟು ಆರಾಮಂತೀರಿ, ಹೊಟ್ಟೆ ಸಿದ್ದು ಆರಾಮಂತೀರಿ, ಸೊಂಟ ಸಾಪಾಗೋದು ಆರಾಮಂತೀರಿ. ಗೊತ್ತೇ ಇಲ್ಲ ಅದು ನಿಮ್ಗೆ. ಹೊಟ್ಟೆ ಹೆಲ್ತ್ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಸುಡುಗಾಡ ಯಾರು ಹೇಳ್ತೀರಿ? ಆರೋಗ್ಯದ ಏನು ಗೊತ್ತದ? ಯಾರು ಮಾತ್ರ ಅದು ಸುಮ್ಮನೆ ತಾಪಬೇಕಾಗುತ್ತೆ. ಓಕೆ, ಒಂದು 20 ನಿಮಿಷ ತಗೊಳ್ಳಿ ಪ್ರಾಕ್ಟಿಕಲ್. ಇದು ಮೋಸ್ಟ್ ಇಂಪಾರ್ಟೆಂಟ್. ದಿನಾಲು ಒಂದೇ ಒಂದು ಸಾಧನೆ ಹೇಳ್ತೀನಿ, ಇಷ್ಟು ಮನೆ ಮಾಡ್ಕೊಳ್ಳಿ, ಅದ್ಭುತ ಆನಂದ. ಹೆಂಗೆ ಮಾಡ್ಬೇಕು ಸಾಧನೆ? ನೇರವಾಗಿ ಬಿಡ್ಬೇಕಾಗುತ್ತೆ. ನೇರವಾಗಿ. ಹೆಂಗೆ ನೇರವಾಗಿ? ಇದಕ್ಕೆ ಯೋಗಶಾಸ್ತ್ರದೊಳಗೆ ಸಮಂ ಕಾಯಂ ಶಿರೋಗ್ರೀವಂ ಅಂತಾರೆ. ಹೆಂಗೆ? ಒಂದು ಗಾಡಿ ಕೂಡಬೇಕಾದ್ರೆ ನಿಮ್ಮ ನಿತಂಬ ಭಾಗ, ಬೆನ್ನು, ತಲೆ ಒಂದರೇಗಳು ಬರಬೇಕು. ಸಮಂ ಕಾಯಂ. ಈಗ ಯಾವಾಗ ನೀವು ಹಿಂಗೆ ಕೂಡ ಕಲಿತೀರಿ, ಜಡ್ಡು ಸುಡೋದು. ಹಿಂಗೆ ಕುಂತ್ರಿ ಅನಾರೋಗ್ಯ ಸುಡು, ಹಿಂಗೆ ಕುಂತ್ರಿ ಆರೋಗ್ಯ. ಯಾವ ಬೇಕು ಸ್ಟ್ರೈಟ್. ಇದು ಏನು ಮಾಡಬೇಕು? ಇಡೀ ದೇಹ ಸಾಕಿರಬೇಕು. ಇಡೀ ದೇಹವನ್ನು ತುಂಬ ತುಂಬ ಹಿಂಗೆ ಕೂತ್ರಿ, ಹಿಂಗಲ್ಲ, ನ್ಯಾಚುರಲ್ ಕೂರ್ಬೇಕು. ಕಣ್ಣು ಮುಚ್ಚಬೇಕು. ಹೌದಾ? ಯಾಕೆ ಕಣ್ಣು ಮುಚ್ಚಬೇಕು? ನಾನು ಹೇಳಿದ್ನಲ್ಲ, ಕೆಟ್ಟದ್ದು ಒಳಗೆ, ಕೆಟ್ಟದ್ದು ಒಳಗೆ ನೀವು ಹೊರಗೆ ಹುಡುಕಾಗತ್ತೆ, ರಿಪೇರ್ ಮಾಡಕ್ಕೆ. ಕೆಟ್ಟದ್ದು ಒಳಗೆ, ಮಷಿನ್ ಕೆಟ್ಟೈತಿದ್ದು ಒಳಗೆ, ಅದು ರಿಪೇರ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ನೋಡ್ಕೊಳ್ಳಿ. ಏನು ಮಾಡಬೇಕು? 5 ನಿಮಿಷ. ಇದು ಫಸ್ಟ್ ಸ್ಟೆಪ್ 5 ನಿಮಿಷ. ನನಗೆ ಸಮಯದ ಇದು ಗೊತ್ತಾಯಿತು. ಸ್ವಲ್ಪ ನಾನು ಹೆಚ್ಚು ಉದುರ್ಕೊಂಡೆ, ಹೆಚ್ಚು ಹೇಳಿದೆ, ಅದು ಸಮಪ್ ಮಾಡ್ಕೊತೀನಿ.
ನೇರವಾಗಿ ಕೂತ್ಕೊಂಡ್ರಿ, ಕಣ್ಣು ಮುಚ್ಚಿರ್ತೀರಿ, ಮೈ ಸಲ್ಲಿ ಬಿಡ್ತೀರಿ, ಹೇಳೋದನ್ನು ಕೇಳ್ತಾ ಹೋಗಿ. ಕಣ್ಣು ಮುಚ್ಚಿ. ಸ್ಪೆಕ್ಟ್ ಯಾರು ಹಾಕೊಂಡ್ರೆ ತೆಗೀರಿ, ಚಸ್ಮಾ ಯಾರು ಹಾಕೊಂಡ್ರೆ ತೆಗೀರಿ. ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೈಯನ್ನು ಸರಿ ಬಿಟ್ಟಿದ್ದೀರಾ? ಕಣ್ಣು ಮುಚ್ಚಿ. ನಿಮ್ಮ ಮೈಯನ್ನು ಸರಿ ಬಿಟ್ಟಿದ್ದೀರಾ? ನೋಡ್ಕೊಳ್ಳಿ. ನೇರವಾಗಿ ಕೂತಿದ್ದೀರಾ? ನೋಡ್ಕೊಳ್ಳಿ. ನೇರವಾಗಿ ಕೂತಿದ್ದೀರಿ, ಮೈಯನ್ನು ತುಂಬ ಸರಿ ಬಿಟ್ಟಿದ್ದೀರಿ. ಇನ್ಮೇಲೆ ಅಲುಗಾಡುವಂತಿಲ್ಲ. ನೆನಪಿಡಿ, ಡೋಂಟ್ ಮೂವ್, ಡೋಂಟ್ ಮೂವ್. ಅಂತರ್ಮುಖಿ, ಅಂತರ್ಮುಖಿ ಸದಾ ಸುಖಿ. ಕಣ್ಣು ನೋಡ್ತೀರಿ. ಏನು ನೋಡ್ಕೋಬೇಕು? ನೀವೆಲ್ಲರ ಜೀವನದಿದ್ದೀರಿ, ಉಸಿರಾಟ ಮಾಡ್ತಾ ಇದ್ದೀರಿ, ಸಹಜ ಉಸಿರಾಟ. ಯು ಹ್ಯಾವ್ ಟು ಫೋಕಸ್ ಯುವರ್ ನ್ಯಾಚುರಲ್ ಬ್ರೀತಿಂಗ್. ಉಸಿರು ಒಳಗೆ ಹೋಗ್ತದ, ಉಸಿರು ಹೊರಗೆ ಬರ್ತದ, ಅದನ್ನೇ ನೋಡ್ಕೊಳ್ಳಿ, ನೋಡ್ಕೊಳ್ಳಿ, ನೋಡ್ಕೊಳ್ಳಿ. ಸಹಜ ಉಸಿರಾಟ, ನಾಟ್ ಡೀಪ್ ಬ್ರೀದಿಂಗ್, ನ್ಯಾಚುರಲ್ ಬ್ರೀದಿಂಗ್. ಹೆಂಗೆ ತೊಗೊಳ್ತೀರಿ ಹಂಗೆ ಬಿಡಿ, ಹೆಂಗೆ ಬಿಡ್ತೀರಿ ಹಂಗೆ ಬಿಡ್ತೀರಿ. ಸಹಜ ಉಸಿರಾಟ. ನೇರವಾಗಿ ಕೂತಿದ್ದೀರಿ, ದೇಹ ಸರಿ ಬಿಟ್ಟಿದ್ದೀರಿ, ಉಸಿರಾಡ್ತಾ ಇಲ್ಲ. ಸಂಪೂರ್ಣ ಲಕ್ಷ್ಯವನ್ನು ಉಸಿರಿನ ಕೈ ಕೊಟ್ಟಿದ್ದೀರಿ. ನೋಡ್ಕೊಳ್ಳಿ. ಎಷ್ಟು ಎಷ್ಟು ತೀವ್ರವಾಗಿ ಉಸಿರಿನ ಕಡೆ ಲಕ್ಷ್ಯ ಕೊಡ್ತೀರೋ ಅಷ್ಟು ಅಷ್ಟು ಆನಂದದ ಬುಗ್ಗೆ ನಿಮ್ಮ ದೇಹದೊಳಗೆ ಬರ್ತಾರೆ. ಆನಂದ ಬೇಕು, ಸಂತೋಷ ಬೇಕು, ನೆಮ್ಮದಿ ಬೇಕು. ಎಸ್, ನಿಮ್ಮ ಸಂತೋಷ ಇಲ್ಲದ ಒಳಗದು ಎಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಸಿಗೋದಿಲ್ಲ. ಪ್ರತಿ ಉಸಿರನ್ನು ನೋಡ್ತೀರಿ. ಸಹಜ ಉಸಿರು. ನೆನಪಿಡಿ, ಉಸಿರಂದರೆ ಪರಮಾತ್ಮ, ನಿಮ್ಮನ್ನು ಜೀವಂತವಾಗಿಟ್ಟ ಒಂದು ದೈವಿ ಸೆಲೆ. ಅದು ಒಳಗೆ ಹೋಗ್ತದ, ಹೊರಗೆ ಬರ್ತದ. ನಿಮ್ಮೊಳಗಿನ ಹೊಲಸನ್ನು ತೆಗೆದುಕೊಂಡು ಹೊರಗೆ ಹಾಕ್ತದ, ಅಮೃತವನ್ನು ತೆಗೆದುಕೊಂಡು ಒಳಗೆ ಬಿಡ್ತದೆ. ಈ ಕಾರ್ಯ ನಡೆದದ, ಅದಕ್ಕೆ ಜೀವಂತದಿರಿ. ಶಾಂತವಾಗಿದ್ದೀರಿ, ಸೌಖ್ಯವಾಗಿದ್ದೀರಿ, ನಿರಂಬರವಾಗಿದ್ದೀರಿ. ಎಷ್ಟು ಆನಂದ ಅನ್ಸುತ್ತೆ ನೋಡ್ರಿ, ಎಷ್ಟು ಶಾಂತ ಅನ್ಸುತ್ತೆ ನೋಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್, ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೀನಿ. ಆಳವಾದ ಉಸಿರಾಟ. ಕಣ್ ತೆಗಿಬೇಡಿ ಪ್ಲೀಸ್. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಿದ್ದೀನಿ. ಸಹಜ ಉಸಿರಾಟ ಹೋಯಿತು, ಆಳ ಉಸಿರಾಟ, ಡೀಪ್ ಬ್ರೀದಿಂಗ್. ಪೂರ ತಗೋತೀರಿ, ಪೂರ ಖಾಲಿ ಮಾಡ್ತೀರಿ. 2-3 ನಿಮಿಷ ಆಳವಾದ ಉಸಿರಾಟ, ಆಳವಾದ ಉಸಿರಾಟ. ಪೂರ್ಣ ತಗೊಂತೀರಿ, ಪೂರ್ಣ ಖಾಲಿ ಮಾಡ್ತೀರಿ. ಸಾವಕಾಶವಾಗಿ, ಸಾವಕಾಶವಾಗಿ, ಆಳವಾಗಿ, ಸಾವಕಾಶವಾಗಿ, ಆಳವಾಗಿ ನೀವು ಉಸಿರನ್ನು ತಗೊಳ್ತಾ ಇರ್ತೀರಿ, ಬಿಡ್ತಾ ಇರ್ತೀರಿ. ಎಂಥ ಶಾಂತತೆ, ಎಂಥ ಆನಂದ, ಎಷ್ಟು ಆನಂದ, ಎಷ್ಟು ನಿಶ್ಚಿಂತತೆ. ಈ ಆನಂದವನ್ನು ಎಲ್ಲೆಲ್ಲಿ ತಗೊಂಡಿದ್ದೇನೆ.
ವೇಗವಾಗಿ ಹೋಗ್ತಾ ಇದ್ದೀನಿ ಸಾಧನೆ ಮಾರ್ಗದೊಳಗೆ. ಮತ್ತು ನನ್ನ ಲಕ್ಷ್ಯ ಕೊಡಿ, ನಾನು ಹೇಳೋದನ್ನು ಕೇಳಿ ಪ್ಲೀಸ್. ಏನು ಮಾಡಬೇಕು? ಕಣ್ ತೆಗಿಬೇಡಿ ಮಾತ್ರ, ಕಣ್ಣು ಮುಚ್ಚಿಕೊಡದೆ ಪೂರ್ಣ ನನ್ನನ್ನು ಕೇಳಿ. ನೀವು ಗುದನಾಳದಲ್ಲ, ಏನಸ್ ಅಂತೀವಲ್ಲ, ಏನಸ್ ಏನಸ್ ಗುದದ್ವಾರ. ಇದಕ್ಕೊಂದು ಮುದ್ರಾ ಹೇಳ್ತಾರೆ ಯೋಗಿಗಳು, ಅಶ್ವಿನಿ ಮುದ್ರಾ ಅಂತ ತಿಳ್ಕೊಂಡು. ಕೇಳಿ ಸರಿಯಾಗಿ, ಅಶ್ವಿನಿ ಮುದ್ರಾ ಅಂತ ತಿಳ್ಕೊಂಡು ಇದನ್ನು ಜೋಡಿಸ್ಬೇಕಾಗಿದೆ. ಏನು ಮಾಡಬೇಕು? ಉಸಿರು ತಗೊಂತ ನಿಮ್ಮ ಗುದನಾಳವನ್ನು ಒಳಗೆ ಮೇಲಕ್ಕೆ ಜಕ್ಕೊಂತೀರಿ. ಪ್ರಯತ್ನ ಮಾಡಿ. ಉಸಿರು ತಗೊಂತ ಹೋಗ್ರಿ. ಗುದನಾಳವನ್ನು ಒಳಗೆ ಜಕ್ಕೊಂತ ಹೋಗ್ತೀರಾ. ಮತ್ತು ಉಸಿರು ಬಿಡ್ತೀರಿ, ಬಿಟ್ಬಿಡ್ತೀರಿ. ಆಳವಾದ ಉಸಿರು, ಗುದನಾಳ ಮೇಲಕ್ಕೆ ಏನಸ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ. ಏನಸ್ ಏನಸ್ ಕಾಂಟ್ರಾಕ್ಟ್. ಬಿಡಿ, ಒತ್ತಡ ಕೊಡಬೇಡಿ ಅನವಶ್ಯಕವಾಗಿ, ಭಾಳ ಹಿಡಿಯಕ್ಕೆ ಹೋಗಬೇಡ್ರಿ. ಸಹಜವಾಗಿ ಆನಂದದಿಂದ ಉಸಿರು ತಗೋರಿ. ಗುದನಾಳವನ್ನು ಮೇಲೆ ಜಕ್ಕೋರಿ ಮತ್ತು ಉಸಿರು ಬಿಡಿ. ಆಳವಾದ ಉಸಿರು ಗುದನಾಳ ಒಳಗೆ ಸ್ವಲ್ಪ 1 2 3 ಮಟ್ಟ ಹಿಡ್ಕೊಳ್ಳಿ. ಮತ್ತು ಬಿಟ್ಬಿಡಿ. ಮತ್ತು ಹೊಳಿ ಮೇಲಕ್ಕೆ ಜಕ್ಕೊಳ್ಳಿ. ಎಷ್ಟು ಜಕ್ಕೊಂತೀರ ಅಷ್ಟು ನೋಡ್ರಿ. ಎಷ್ಟು ಆಳವಾಗಿ ಉಸಿರು ಜಕ್ಕೊಂಡು ಗುದನಾಳವನ್ನು ಒಳಗೆ ಜಕ್ಕೊಂತೀರಿ. ಹೀಗೆ ಇನ್ನು 3 ನಿಮಿಷ ಮಾಡಿಬಿಡಿ. ಎಷ್ಟು ಚಲೋ ಅನ್ಸುತ್ತೆ ನೋಡಿ. ಜಕ್ಕೋರಿ. ಎಷ್ಟು ಜಕ್ಕೊಂತೀರ ಅಷ್ಟು ಆನಂದ. ಜಕ್ಕೊಂಡು ಭಾಳ ಹಿಡಬೇಡ್ರಿ. 1 2 3 ಮತ್ತೆ ಬಿಟ್ಬಿಡಿ. ಮತ್ತು ಉಸಿರು ಡೀಪಾಗಿ ತಗೋರಿ. ಮ್ಯಾಗೆ ಎಬ್ಬಿಸ್ತಾ ಹೋಗ್ರಿ. ಮ್ಯಾಗೆ ಎಬ್ಬಿಸ್ಕೋರಿ. ಎಷ್ಟು ಮಾಡಿದ್ರೆ ಅಷ್ಟು ಆನಂದರಿ, ಅಷ್ಟು ಶಾಂತತೆ ಅನಿಸುತ್ತೆ. ನೋಡ್ಕೊಳ್ಬೇಕಾರೆ ಲಾಸ್ಟ್ 1 ಮಿನಿಟ್ ಮಾಡ್ತಾ ಹೋಗಿ. ಇನ್ನೊಂದು 2 3 ಸಲ ತೋರಿ. ಓಕೆ, 2 ಕೈ ತಿಕ್ಕೊಳ್ಳಿ, ಜೋರಾಗಿ ತಿಕ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಕಣ್ಣಲ್ಲಿ ಕೈ ಇಟ್ಕೊಳ್ಳಿ. ಮೃದುವಾಗಿ ಕಣ್ಣನ್ನು ಉಜ್ಜಿಕೊಳ್ಳಿ. ಮೆಲ್ಲಗೆ ಕಣ್ಣು ತಕ್ಕೊಳ್ಳಿ. ಇದು ಯೋಗ ಪ್ರವೇಶ ಆಯಿತು. ಬಾಗಲ್ದಾಗ ನಿಲ್ಲಿಸ್ಬಿಟ್ಟೆ. ನಿಲ್ಲಿಸಿದೆ. ನಾವು ಹೋಗ್ತೀವಿ ಸಾಯಂಕಾಲ. ಬಾಗಲ್ದಾಗ ನಿಲ್ಲಿಸ್ಬಿಟ್ಟು
ಹೆಂಗೆ ಅನಿಸ್ತದೆ? ಅನಿಸ್ತದೆ ಹೆಂಗೆ ಅನಿಸ್ತದೆ? ಶಾಂತ ಇನ್ನು ಒಳಗೆ ಮುತ್ತು ರತ್ನ ಇಲ್ಲ. ಈ ತೋರಿಸಿದಲ್ಲಿ ಮುತ್ತು ರತ್ನ ಇಲ್ಲ, ಬಟ್ ನೀವು ನೋಡೋಕೆ ಸಮೀಪ ಕರ್ಕೊಂಡು ಮುಂದಿನ ಎಪಿಸೋಡ್ ಒಂದು ದೂರವಾಹಿ ಚಾನಲ್ಗಳು ತೋರಿಸ್ತಾರಲ್ಲ, ನೆಕ್ಸ್ಟ್ ಸಂಚಿಕೆ ನಾಳೆ. ಸೊ ಗಾಡ್ ಬ್ಲೆಸ್ ಯು. ಚಿಕ್ಕ ಸಂದರ್ಭದಲ್ಲಿ ಸ್ವಲ್ಪ ತೇರಿನೇ ಹೆಸ್ತು ಅದು ಅನಿವಾರ್ಯ ಇತ್ತು. ಯಾಕೆ ಎಷ್ಟೋ ಮಂದಿ ಕೇಳ್ತಾರೆ, ನೀವು ಭಾಳ ಹೇಳ್ತೀರಿ, ಭಾಳ ಹೇಳ್ತೀರಿ. ಪುಣ್ಯಾತ್ಮರ ಹೊರಗಡೆ ಜಗತ್ತು ಮಾಡೋದು, ಭಗವದ್ಗೀತಾ ಅಂತದೆ, ಭಾಗವತ ಅಂತದೆ, ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ, ದುರ್ಗಾ ಸಪ್ತಶತಿ ಅದು, ದೇವಿ ಪುರಾಣ ಅದು, ಜ್ಞಾನ ಸಿಂಧು ಅದು, ಇಷ್ಟೆಲ್ಲ ನಮ್ಮ ಋಷಿಮಣಿಗಳು ಕೊಟ್ಟಾರ. ಓದಿರಿ ಓದಿರಿ ಓದಿರಿ, ನಿಮ್ಮ ಜೀವನ ಪಾವನ ಆಗೇ ಇಲ್ಲ. ಇಷ್ಟೆಲ್ಲ ಕೊಟ್ಟರು ಏನು ಮಾಡ್ಕೊಂಡ್ರಿ? ಶೂನ್ಯ. ನಿಮ್ಮ ಬದುಕು ಶೂನ್ಯ. ಹುಟ್ಟಿನಂತ ಸಾಯವರೆಗೂ ಒಂದು ಶೂನ್ಯವನ್ನು ಕ್ರಿಯೇಟ್ ಮಾಡಿಕೊಂಡ್ರಿ. ಅಂಕಿಯನ್ನು ಮುಟ್ಲೇ ಇಲ್ಲ ನೀವು. ನಾನು ಅಂಕಲ್ಗಳು ಮಾತಾಡ್ತಿದ್ದೆ, ನಾವು ಶೂನ್ಯದಿನಿ ಅಂತಂದ್ಬಿಡ್ತೀವಿ. ನಾವು ಶೂನ್ಯದಿಂದ ಗುರುಜಿ ಅಂತ. ಹೌದು, ನಾವೆಲ್ಲರೂ ಶೂನ್ಯರೇ. ಕೆಲವು ಮಂದಿ ಅದರಾಗ ದಿಮಾಕ್ ಮಾಡ್ಕೊಂತ ನಾ 2 ಶೂನ್ಯ ಅಂತ, ಒಂದು ಅವ್ರಿಗಿಂತ ಹೆಚ್ಚು ಮಾಡ್ಕೊಳ್ಳಿ ತಿಳ್ಕೊಂಡು ಈಕೆ ನಾ 4 ಶೂನ್ಯದಿಂದ ಗುರುಜಿ ಅಂತ, ಈಕೆ 5 ಶೂನ್ಯ ಅಂತ. ಯಾಕಂದ್ರೆ ಅವ್ರಿಗಿಂತ ಮತ್ತೆ ಹೆಚ್ಚು ಶೂನ್ಯನಾಗರೆ ನಾವು ಅದಕ್ಕಿಂತ ಹೆಚ್ಚು ಅಂತ ಅನ್ಸುತ್ತೆ. ಬಟ್ ಏನು ಕಿಮ್ಮತ್ತದ? 5 ಶೂನ್ಯದವ ಎಷ್ಟು ರೊಕ್ಕದ? 5 ಸೊನ್ನೆದವನ ಕಡೆ ಅಂದ್ರೆ ಕಿಮ್ಮತ್ತೈತೆ ಅದಕ್ಕೆ. ಎಷ್ಟು ರೊಕ್ಕದ? 5 ಶೂನ್ಯ, 5 ಬಿಡಿದ್ರೆ ಎಷ್ಟದಲ್ರಿ? ಅಷ್ಟು ರೊಕ್ಕದ ರೀ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5 ಸೊನ್ನೆ? 5 ಶೂನ್ಯದವ ಕಿಮ್ಮತ್ತೇ ಇಲ್ಲ. ಆ 5 ಶೂನ್ಯ ಹಿಂದೆ ಒಂದು ಯಾವ್ದು ಅಂಕಿ ಕೊಡ್ರಿ, ಒಂದೇ ಒಂದು ಅಂಕಿ ಬರೀರಿ. ಒಂದು ಅಂಕಿ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. 5 ಶೂನ್ಯ, ಅದ್ರ ಹಿಂದೆ ಒಂದು ಅಂಕಿ ಬಂದಾಗ ಅದಕ್ಕೆ ಬೆಲೆ ಬರ್ತದೆ. ಆ ಅಂಕಿ ಮತ್ತೆ ಅಲ್ವಲ್ಲ. ನಾವು ಸೊನ್ನೆ, ಅವ ಸೊನ್ನೆ. ನಾವು ಸೊನ್ನೆ, ಅವ ಸೊನ್ನೆ. ಸೊನ್ನೆ ಅಂತ ಗೊತ್ತಾಗುತ್ತೇನ? ಸೊನ್ನೆ ಅಂದ್ರೆ ಸೊನ್ನೆ, ಹೌದಾ? ನಾವು ಸೊನ್ನೆ, ಅವ ಸೊನ್ನೆ, ಹೌದಾ? ನಾವು ಬಿಂದು, ಅವ ಸಿಂಧು. ನಾವು ಬಿಂದು, ಅವ ಸಿಂಧು. ಇದನ್ನ ಅರ್ಥ ಮಾಡ್ತೀವಿ. ಭಗವಂತನ ಮುಂದೆ ನಿಮ್ಮ ಹೊಳದ ಸಂಕಟ ತುಂಬೈತಲ್ಲ, ದೇವ್ರುಗಳಂತ ಯಾಕೆ ಮಾಡ್ರೆ ಬರ್ತದಲ್ಲ? ಶಿಕ್ಷಕರ ಮುಂದೆ ಹೇಳ್ಕೊಂಡು ಹೋಗ್ತೀನಿ, ಹೇಳ್ಬೇಡ್ರಿ. ನಗುರ ಮುಂದೆ ನೈಪಾಡ್ಲಾಗ್ತೀನಿ ಬದುಕು. ಮುಂದೆ ಹೇಳ್ಕೋಬೇಡಿ, ಮಂದಿ ಮುಂದೆ ಏನು ಹೇಳ್ತೀರಿ ಇವನು ಮುಂದೆ ಹೇಳ್ತಾರೆ. ಅವ ಯಾರ ಮುಂದೆ ಹೇಳಿದ್ರು? ಅವ ಯಾರ ಮುಂದೆ ಹೇಳಿದ್ರು? ಒಬ್ಬನೇ ಯಾರ ಮುಂದೆ ಹೇಳಿದ್ರು? ಉಳಿದವರು ನಾ ಈಗ ಚಲೋ ಅಂತ ಅದ ತಿಳ್ಕೊಂಡಿದ್ದೆ. ಅವ್ರು ಒಳಗೆ ತುಂಬಿದ್ರ ಬಾಂಬ್ ಖಾಲಿ ಮಾಡ್ಕೊಡೋದು. ಬೋಸ್ಟ್ ಆಗೋದಿಲ್ಲ, ಫಸ್ಟ್ ಆಗೋದಿಲ್ಲ, ಖಾಲಿ ಮಾಡ್ಕೋಬೇಕು. ಅದಕ್ಕೆ ನಮ್ಮ ವರ್ಷ ಕೇಳ್ತಿದ್ದು, ಗುರುಜಿ ಕೌ ಕಡ್ಲಿಂಗ್ ಅಂತ ಮಾಡಕತ್ತಲ್ಲ, ಗೊತ್ತದ? ಕೌ ಕಡ್ಲಿಂಗ್ ಗೊತ್ತಾ? ಆಕಳವನ್ನು ಆಲಿಂಗನ ಮಾಡ್ಕೋಬೇಕು. ಇದನ್ನು ಯಾರು ಮಾಡಿಲ್ಲ ರೀ? ಕೃಷ್ಣ ಮಾಡಿದ. ಇದನ್ನೇ ಸಂದೇಶ ಕೊಟ್ಟ. ಆಕಳನ್ನು ಪ್ರೀತಿಸ್ರಿ, ತೆಕ್ಕಿ ಬಿಡ್ಕೋರಿ, ಅದ್ರ ಸೇವಾ ಮಾಡಿರಿ, ಗೋ ಸೇವಾ ಮಾಡಿರಿ. ಸಾವಿರಾರು ರೋಗಗಳು ಹೊಕ್ಕವ. BP, ಡಯಾಬಿಟಿಸು, ಟೆನ್ಷನ್ನು. ಅದಕ್ಕೆ ಹಿಂಗೆ ಅದ್ರ ಹಾರ್ಟ್ ರೇಟ್ ಎಷ್ಟದ? ನಿಮ್ಮದು ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದ್ರೆ ಸಹಿತ ಅದನ್ನ ತೋರಿ ಅದ್ರ ಹಾರ್ಟ್ ರೇಟ್ ಅಂತ ಬರ್ತದೆ. ಅಂತ ಚಮತ್ಕಾರ ಇರ್ತೀವಿ. ಹಾಗೆ ಗೋ ಕಡ್ಲಿಂಗ್ ಅಂತಾರೆ, ಕೌ ಕಡ್ಲಿಂಗ್ ಅಂತಾರೆ.
ಆಕಳನ್ನು ಪ್ರೀತಿ ಮಾಡಿ. ಆದರೆ ಇವತ್ತು ಯಾರು ಸಾಕ್ತಾರೆ ಆಕಳ? ಅದು ಹೊಲಸು ಮಾಡ್ತದೆ. ಹೊಲಸಲ್ಲ, ಗೋಮಯ, ಗೋಕ್ಷೀರ, ಗೋಘೃತ, ಪಂಚಾಮೃತ ಅಂತ ಅಂತೀವಿ. ಎಲ್ಲ ಬೇಕು ನಮಗೆ. ಆಕಳ ಹಾಲು ಬೇಕಂತೀವಿ, ಅದರಾಗ ಕರಿ ಹಾಲು, ಕರಿ ಆಕಳ ಹಾಲು ಮತ್ತೆ ಪಂಚಾಮೃತ. ಹೌದಾ? ಆಕಳ ಹಾಲು ಬೇಕು, ಆಕಳ ತುಪ್ಪ ಬೇಕು, ಆಕಳ ಮೊಸರು ಬೇಕು. ನಿಮ್ಗೆ ಹೇಳ್ತೀನಿ, ಕರಿ ಆಕಳ ತುಪ್ಪ ಏನಾರ ಇಟ್ಟರೆ ಅಮೃತ ಮನ್ಯಾಗ. ನಿಮ್ಮ ಮನ್ಯಾಗ 5 ವಸ್ತು ಇವೆ ಪಂಚದು. ಏನು? ಎಷ್ಟು ಹರಿದಾಗ್ತದೆ ಅಷ್ಟು ಅಮೃತ. ಯಾವ್ಯಾವು? ಗೋ ಘೃತ. ಆಕಳ ತುಪ್ಪ 10 ವರ್ಷ 20 ವರ್ಷ ಹೆಂಗೆ ಬ್ರ್ಯಾಂಡಿ ಗಿಂಡಿ ಇಡ್ತಾರಲ್ಲ, ಸಾಕಷ್ಟು 100 ವರ್ಷ ಇಟ್ಟು ಎಷ್ಟೆಷ್ಟು ಬ್ರ್ಯಾಂಡಿ ಇಡ್ತೀರಿ ಅಷ್ಟು ಕಾಸ್ಟ್ಲಿ ಅದು. ಹಂಗೆ ಗೋಘೃತವನ್ನು ಎಷ್ಟು ಇಡ್ತೀರಿ ಅಷ್ಟು ಅಮೃತ. ಬೆಲ್ಲ ಕಾಯ್ದಿಡ್ರಿ ಒಂದು ಕಡೆ, ಹಳೇದಾದಷ್ಟು ಚಲೋ. ಗೋಘೃತ, ಬೆಲ್ಲ, ಜೇನುತುಪ್ಪ ಎಷ್ಟು ಹಳೆದಾಗುತ್ತೆ ಅಷ್ಟು ಚಲೋ. ಹುಣಸೆಹಣ್ಣು ಇಲ್ಲಿ ಎಷ್ಟು ಹಳೆದಾಗುತ್ತೆ ಅಷ್ಟು ಚಲೋ. ಅವು ಕಿಮ್ಮತ್ತದ, ಇನ್ನೂ ಕಿಮ್ಮತ್ತು. ನೀವು ಎಷ್ಟು ಹಳೆದಾಗ್ತೀವಿ ಡಗ್ಗ ಹಾಕಿಲ್ಲ, ನಿಮಗೆ ಕಿಮ್ಮತ್ತಿಲ್ಲ. ಹಳೇದಾದಷ್ಟು ನಿಮ್ಗೆ ಕಿಮ್ಮತ್ತಿಲ್ಲ, ಅವು ಕಿಮ್ಮತ್ತ. ಅದಕ್ಕೆ ಈ ವಾಕ್ಯಗಳೊಂದಿಗೆ ಟೈಮ್ ಕಮ್ಮಿ ಅದ, ಅದಕ್ಕೆ ಸೇರಿ ಅಮ್ಮ ತುಪ್ಪ, ಜೇನುತುಪ್ಪ, ಬೆಲ್ಲ, ಜೇನು, ಇನ್ನೊಂದು ಏನೋ ಇದೆ, ಮತ್ತೆ ಈ ಕ್ಷಣಕ್ಕೆ ಬರ್ಕೋತಾನ. ಈ ಸದ್ಯ ನೆನಪು ಬರ್ತದೆ. ಸೊ ಈ 5 ವಸ್ತುಗಳನ್ನು ಮತ್ತು ಅದು ಭೂಲೋಕದ ಅಮೃತಗಳು ಅಂತಾರ. ಯಾವ ಅಮೃತಗಳು ಅಂತಪ್ಪ ಅಂದ್ರೆ ಇವೆಲ್ಲ ಈ ವಸ್ತುಗಳು. 3ನೇದ್ದು ಫ್ರೆಶ್ ಗೋಮೂತ್ರ. ಅದು ಗೋಮೂತ್ರ ಸಿಡಿಕಂದ್ರೆ ಸೋಮೂತ್ರ ಅಮೃತ ತುಲ್ಯ ವಸ್ತುಗಳು ಇವೆಲ್ಲ. ಬೇಕಾದ ಜಡ್ಡ ಬರಲಿ, ಕ್ಯಾನ್ಸರ್ ಐತೆ, ಇನ್ಕ್ಯೂರೇಬಲ್. ಬೇಕಾದ ಜಡ್ಡಿದ್ರೆ ಟ್ರೈ ಫಾರ್ ಸೆಲ್ಫ್ ಯೂರಿನ್. ಫಸ್ಟ್ ಗೋ ಫಾರ್ ಕೌ ಯೂರಿನ್. ಕೆಲವು ಮಂದಿಗೆ ಅಲರ್ಜಿನ ಇರ್ತದೆ, ಯಾವ್ದು ಕೌ ಯೂರಿನ್ ಕುಡಿಬೇಕು. ಅಟ್ಲೀಸ್ಟ್ ನೀವ್ಯಾರು ಕುಡಿರಿ. ಅದು ಹೆಂಗೆ ಕುಡಿಬೇಕು ಗೊತ್ತದು. ಮೆಡಿಕೇಶನ್ ಇಂದ ಹೆಂಗೆ ಮಾಡಬೇಕು, ಎಷ್ಟು ಸಲ ಸೋಸಬೇಕು, ಒಂದು ಶಾಸ್ತ್ರ ಅದು. ಹೌದಾ? ಅದ್ಭುತ ರೀ, ಪರಮಾದ್ಭುತ. ನಮ್ಮ ನಡುವೆ ಇರತಕ್ಕಂಥ ಅಮೃತಮಯ ವಸ್ತುಗಳು ನಾವು ನೆಗ್ಲೆಕ್ಟ್ ಮಾಡಿದ್ದು. ನಮಗೆ ಏನಿದ್ದು ಅಲೋಪತಿನ ಬೇಕು. ನಮಗೆ ಆಯುರ್ವೇದ ಬೇಡ, ಹೋಮಿಯೋಪತಿ ಬೇಡ, ಇವೆಲ್ಲ ಏನು ಬೇಡ. ತಕ್ಷಣ ತೋರಿಸ್ಬೇಕನ್ನೇ ಆಗಬೇಕು. ಆಯುರ್ವೇದ ಇದು ಯಾವುದು ಅಲೋಪತಿ ತೊಗೊಂಡ್ರೆ ಎಷ್ಟು ಕಮ್ಮಿ ಆಗುತ್ತಲ್ಲ, ಅದಕ್ಕಿಂತ ಫಾಸ್ಟ್ ಹೀಲಿಂಗ್ ಅಂತ ಬರುತ್ತೆ. ಹೀಲಿಂಗ್ ಎಂಥ ಹೀಲಿಂಗು? ರೇಖಿ ಹೀಲಿಂಗ್, ಹೌದಾ? ಶಾಬರಿ ಹೀಲಿಂಗ್, ಶಾಂಭವಿ ಹೀಲಿಂಗ್, ಡಿವೈನ್ ಹೀಲಿಂಗ್. ಅದ್ಭುತ. ನನಗೆ ಎಷ್ಟೋ ಮಂದಿ ಬರ್ತಾರೆ, ಒಂದು ಬರ್ತಾರೆ, ಜಸ್ಟ್ ಕೈ ಇಡ್ತೀನಿ, ಆರಾಮಾಗ್ತಾರೆ. ಗುಳಿಗೆ ತೊಗೊಳೋಕ್ಕಿಂತ ಫಾಸ್ಟಾಗಿ ಆರಾಮಾಗ್ತಾರೆ. ಇದಕ್ಕೇನು ಮಾಡಬೇಕು? ಮತ್ತು ಇದು ನಾ ಹೆಂಗೆ ಗಳಿಸಿದೆ ಹೇಳ್ತಲ್ಲ. ಎಷ್ಟು ವಿದ್ಯೆ ಕಲಿತೆ, ಎಷ್ಟು ಸಾಧನ ಮಾಡ್ಕೊಂಡಿದ್ದೀನಿ. ಅದು ಅಲ್ಟಿಮೇಟ್ ಆಗಬೇಕು. ಯೋಗದ ಪರಮಾವಧಿ ಏನಂತಲ್ಲ ಹೀಲಿಂಗ್. ಯೋಗಶಾಸ್ತ್ರವನ್ನು ಸ್ಟಡಿ ಮಾಡ್ರಿ ನಿಮಗೆ ಅರಿವಾಗದಂತೆ ಒಂದು ಶಕ್ತಿ ಬರ್ತದೆ. ಅವಾಗ ನೀವು ಕೂಡ ಮಾಡ್ಬೋದು. ಹಿಂಗೆ ಕೈ ಇಡ್ರಿ, ಆರಾಮಾಗ್ತದೆ. ಮತ್ತಿಸ್ಕೊಡ್ರಿ, ಆರಾಮಾಗ್ತದೆ. ಶರಣರು ಮಾಡಿದ್ದೇನೆ, ಯೋಗಿಗಳು ಮಾಡಿದ್ದೇನೆ, ಅಂತ ಯೋಗಿಗಳಿಗೆ ಮಾಡಿ. ಓ ಬಂಧುಗಳೇ, ನೀವಾಗಿ ಯೋಗಿ, ತನ್ನ ಮನವು ಆಗುವುದು ಬಿಟ್ಟು. ತೊಳಲಾಟದ ಬದುಕಿನ್ನು ಸಾಕು. ಅದ ಓಡಿಸುವ ಜ್ಞಾನವೂ ಬೇಕು. ಯೋಗ ಮಹಿಮಾ ಇಹುದೂ ಅಪಾರ. ಅದು ಅರಿತಾಗ ಜೀವನ ಸಸಾರ. ಓಂ ಶಾಂತಿ. ಇದು ಗುರುಗಳೇ ರಚಿಸಿದ್ದು. ಅನೇಕ ಗಾಯನಗಳನ್ನು ಗುರುಜಿಯವರಿಗೆ ಪ್ರಾರ್ಥನೆಗಳನ್ನು ರಚಿಸಿದ್ದಾರೆ. ಒಂದೊಂದು ಗಾಯನವನ್ನು, ಒಂದೊಂದು ಪ್ರಾರ್ಥನೆಯನ್ನು ಅಂದಾಗ ಬಹಳ ಅದ್ಭುತ ಆನಂದ ಬರ್ತದೆ. ನಿಮ್ಮ ದುಃಖ ಬಂದಾಗ ಒಂದು
ಪೋಯಂ ಬರೆದಿದೆ ನಾನು. ನನ್ನ ಅಳಲನ್ನು ತೋಡಿಕೊಳ್ಳಲು ನಿನ್ನ ಹೊರತಾಗಿರುವುದು, ನನ್ನ ಅಳಲನ್ನು ತೋಡಿಕೊಳ್ಳಲು ನಿನ್ನ ಹೊರತಾಗಿರುವುದು ದೇವ, ನಿನ್ನ ಹೊರತಾಗಿರುವುದು. ಜಗವ ನಂಬುತ್ತ ನಿನ್ನ ಮರೆಯುತ್ತ. ನಾವು ಜಗತ್ತಿನ ಮ್ಯಾಗ ನಂಬಿಕೆ ಇಟ್ಟಿವಿ, ನಾವು ಭಗವಂತ ನಂಬುತ್ತೀವಿ. ಜಗವ ನಂಬುತ್ತ ನಿನ್ನ ಮರೆಯುತ್ತ ಅಲೆದೆ 101 ಅಲೆದೆ 101 ನನಗೆ ಶಾಂತಿ ಬಂದಿದೆ. ಎಲ್ಲ ಸುತ್ತಾರಿ ಬಂದು ಗುಡ್ಡ ಸುತ್ತ ಮೇಲಾಗಿ ಬರ್ತಾರೆ. ಹಂಗೆ ಎಲ್ಲರ ಮಿಕ್ಕಿ ಮೇಲೆ ಎಲ್ಲ ದುಷ್ಟದರ, ಇವ್ರ ಕಡೆಯಿಂದ ಏನೂ ಆಗೋದಿಲ್ಲ ಅಂದಾಗ ಅವ್ನು ಎಚ್ಚರಿಕೆ ನಾನು. ಸೊ ಆ ಥರ ಭಕ್ತಿ ಭಾವ ಬೆಳೆಸ್ಕೊಳ್ಳಿ, ಭಕ್ತಿ ಯೋಗ ಮಾಡಿ. ಯೋಗದೊಳಗೆ ಭಕ್ತಿ ಯೋಗ, ರಾಜಯೋಗ, ಹಠಯೋಗ, ಹಯೋಗ, ಶಂಕರಯೋಗ, ಮಂತ್ರಯೋಗ ಎಲ್ಲ ಬರ್ತಾರೆ. ಅದರಲ್ಲಿ ಉಳಿದಾರೆ, ಅದು ನಿಮ್ಮನ್ನು ಕಾಪಾಡ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದು ಮಾಮೇಕಂ ಶರಣಂ ಬಿಟ್ಟು ಎಲ್ಲರನ್ನೂ ದೂರಿಟ್ಟು ನನಗೊಬ್ಬ ಶರಣ. ಈ ಮಾತು ಯೋಗಕ್ಕೆ ಅಪ್ಲೈ ಆಗ್ತದೆ. ಎಲ್ಲ ದೂರ ಸರಿಸಿ ಅಲಪತಿ, ಹೋಮಿಯೋಪತಿ, ಆ ಪತಿ, ಈ ಪತಿ, ಎಲ್ಲ ಪತಿ, ನಿಮ್ಮ ಪತಿ ದೂರ ಸರಿಸಿ ಈ ಪತಿ ಕಳಿಸ್ಬೋದು, ಯೋಗಾಪತಿ. ಒಳ್ಳೆಯದಾಗಲಿ. ಪರಮಾತ್ಮ ನನ್ನೆಲ್ಲರೂ ಖುಷಿಯನ್ನ ಇದೇ ದೊಡ್ಡ ಚಮತ್ಕಾರ. ನಾನು ಹೇಳಿದ್ನಲ್ಲ, ಯಾವ ಜನ್ಮದಲ್ಲೈತು ಈ ಜನ್ಮದಲ್ಲಿ ನಮ್ಮೆಲ್ಲರನ್ನು ಒಂದು ಗುಡಿಸುವುದು ಕಾಣಿ. ಒಂದು ಸೂತ್ರ, ಕಣ್ಣಿಗೆ ಕಾಣದ ಸೂತ್ರಧಾರ. ಸೂತ್ರಧಾರ ಸೂತ್ರ ಅವನ ಕಡೆ ನಾವು ಬಂದಿಲ್ಲ, ಸೂತ್ರದ ಬಂದಿರೋ ನಾವು. ಇವ್ರು ಬೆಟ್ಟ, ಇವ್ರ ಮನೆಗೆ ಹೋಗಿ ಅಂದ, ಬಂದ್ವಿ. ಇವ್ರನ್ನೆಲ್ಲ ಕರೆಸು ಅಂತ ಬಂದ್ವಿ. ಇವ್ರು ಕೂಡು ಅಂತ ಕುಂತೆ, ಇವರೆಲ್ಲ ಹೇಳುವಂತ ಹೇಳಿದೆ. ಆಡಿಸುವನು ಅವನೇ, ಮಾಡಿಸುವನು ಅವನೇ. ಈ ಭಾವದಿಂದ ಮಾಡಿದರೆ ಬಂಧನ ಇಲ್ಲ. ನಾನು ಮಾಡಿದೆ ಅನ್ನೋ ಭಾವದಿಂದ ಮಾಡಿದರೆ ಕರ್ಮಕ್ಕೀಡಾಗ್ತೀವಿ, ಅವಾಗ ಪಾಪ ಬರ್ತದೆ. ನೀವು ಕಟ್ಟಿದ ಕೊಲೆ ಮಾಡಿ ಏನೇ ಮಾಡಿ ನೀವು ಮಾಡಿಸಿದ್ದು ಅನ್ರಿ ಭಾಳ ನಾವು. ಇದನ್ನೇ ಕೃಷ್ಣ ಹೇಳಿತ್ತು. ಲೇ ಮಗನ, ಕೃಷ್ಣ ಅರ್ಜುನ ಸೊಕ್ಕು ಬಂದಿರ್ತದೆ, ಹೆಂಗೆ ಬಂದಿತ್ತು ನೋಡ್ರಿ ಸೊಕ್ಕು. ಕೃಷ್ಣ ನಾ ಸಾರ್ಥಿ ಹಾಕಿನಂತಂದ್ರೆ ಆ ಕ್ಷಣಕ್ಕೆ ಅರ್ಜುನಗೆ ಸೊಕ್ಕು ಬರ್ತದೆ. ನಮಗೆ ಸಾರ್ಥಿ ಯಾರಿಗೆ ಗೊತ್ತದನ? ಕೃಷ್ಣ ಮಾಯಾವಿ ದೇವರ ಸ್ವತಃ ನನ್ನ ಮಾಡ್ತೀನಿ ನಾವು ಕೃಷ್ಣ. ಅವಾಗ ಕೃಷ್ಣ ನನ್ನ ಗಾಡಿ ಇಚ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸೋ ಅಂದ. ಇವನ್ನ ದಿಮಾಕ್ ಮಾಡಿ ಅವ ಬರೋಬ್ಬರಿ ಇಕ್ಕಿಸಿದ. ಎಲ್ಲಿ ನಿಲ್ಲಿಸಿದ? ಪಾಂಡವರು ಮತ್ತು ಕೌರವರ ಸೈನ್ಯ ನಡು ನಿಲ್ಲಿಸಿದ. ನೋಡು ಅಂದ. ಇವ ನೋಡ್ತಾನ ಯಾರು ಕೂಡ ಯುದ್ಧ ಮಾಡಕತ್ತೀನಿ ಅನ್ನವ. ಕಲಿಸಿದ ಗುರುಗಳು ಅದಾರ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ ದುರ್ಯೋಧನ. ಮತ್ತು ಇವ್ರನ್ನ ಕೊಂದು ನಾ ಏನು ಗಳಿಸ್ಬೇಕಾಗಿತ್ತು ನವನ ಅಂದ. ಇವ್ರನ್ನ ಕೊಂದು ನಾ ಏನು ಮಾಡ್ಬೇಕಾಗಿತ್ತೆ? ಕೃಷ್ಣ ಒಲ್ಲೆಪ್ಪ ಅಂತ ಇಟ್ಟ. ಮಗನ ಅಂದವ. ಅವಾಗ ಇದು ಭಗವದ್ಗೀತೆ ಶುರು ಆಯ್ತು. ಎಷ್ಟು ಅದ್ಭುತ ಐತೆ ನೋಡ್ರಿ. ನೀವು ಭಗವದ್ಗೀತಾ ವ್ಯಾಸರು ಕೊಟ್ಟಂಥ ಅದ್ಭುತ ಅದು. ಮಹಾಭಾರತದೊಂದಿಗೆ ಒಂದು ತೊಗೊಂಡು ಒಂದು ಹೆಂಗೆ ಫ್ರೀ ಅಂತಂತಾರಲ್ಲ, ಹಂಗೆ ಮಹಾಭಾರತ ಕೊಟ್ಟರೆ ಜಗತ್ತಿಗೆ ಅದಕ್ಕೂ ವಿಷ್ಣು ಸಹಸ್ರನಾಮ ಇಟ್ಟು. ವಿಷ್ಣು ಸಹಸ್ರನಾಮ ಅದ್ಭುತ. ನೀನು ಬಳಸೋದು ಗೊತ್ತಾಗತ್ತೆ. ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಚಮತ್ಕಾರಿ. ಅದು ಭಗವದ್ಗೀತೆ ಎಲ್ಲ ಹೌದಾ? ಅದಕ್ಕೆ ಭಗವದ್ಗೀತೆನ ಓದಿ, ವಿಷ್ಣು ಸಹಸ್ರನಾಮ ಓದಿ, ಲಲಿತಾ ಸಹಸ್ರನಾಮ ಓದಿ, ಹನುಮಾನ್ ಚಾಲಿಸ ಓದಿ. ಇವು ನಿಮ್ಗೆ ಕಾಪಾಡ್ತಾರೆ. ಸೊ ಪರಮಾತ್ಮ ಸಂದೇಶ ಕೊಟ್ಟಾಗ ಕೃಷ್ಣ ಇರಲಿ. ಮತ್ತೆ ದೂರ ಆಗ್ತದೆ. ಸಾಕು, ಇಷ್ಟೊಂದಿಗೆ ನಾವು ಇದು ಮುಗಿಸೋಣಂತೆ. ಸೊ ಆ ಭಗವಂತ ನಮ್ಮನ್ನೆಲ್ಲರೂ ಕೂಡಿಸಿದ ಒಂದಿಷ್ಟು ಅವನದೇ ವಾಣಿ ಇದು, ಅವನದೇ ವಾಣಿ ಇದು. ನೀವು ಓಂ ಶಾಂತಿ ನೋಡ್ತಿರಲ್ಲ, ಮುರಳಿ ಅಂತ ಕೇಳ್ತಿರಲ್ಲ. ಓಂ ಶಾಂತಿ ಒಳಗೆ ಮುರಳಿ ಅಂತ ಭಗವದ್ ವಾಣಿ ಅಂತಾರೆ. ಹಾಗೆ ಅದು ಭಗವದ್ ವಾಣಿ. ಅದು ಅದಕ್ಕೆ ನಾವು ಮಾತಾಡಿದ್ದು ನಾವು ಮಾತಾಡ್ತೀವಿ. ನಾನು ಸೊನ್ನೆ ಇರ್ತೀನಿ, ನಾನು ಶೂನ್ಯ ಇರ್ತೀನಿ. ಮಾತಾಡೋಕ್ಕಿಂತ ಮುಂಚೆ ನನಗೆ ಒಳಗೆ ಬರ್ತದೆ, ನಾನು ಮಾತಾಡ್ತೀನಿ. ನೀವು ಕೇಳಿದ್ದೀನಿ.
ನಿಮಗೆ ಸುಖ ಸಿಗಲಿ, ಒಳ್ಳೆಯದಾಗಲಿ. ದೇವರು ನಿಮ್ಮನ್ನು ಆರೋಗ್ಯವಾಗಿರ್ತದೆ, ನಿಮ್ಮ ಮನೋಕಾಂಕ್ಷೆಗಳನ್ನು ಈಡೇರಿಸಲಿ. ಅನೇಕ ಸಾಧನೆಗಳದಾವ, ಅದನ್ನು ಮಾಡಿ. ಯಾರೇ ಹಾದಿನೇ ಇಲ್ಲ. ನಿಮ್ಗೆ ಎಷ್ಟು ಕಷ್ಟ ಅದಾವ ನನಗೆ ಗೊತ್ತು. ಆ ಕಷ್ಟಗಳಿಗೆ ಪ್ರತಿಯೊಂದು ಸಮಸ್ಯೆಗಳು ಸಿಕ್ಕಾಪಟ್ಟದಾವ. ಆದ್ರೆ ಪರಿಹಾರ ಇಲ್ಲದ ಸಮಸ್ಯೆ ಅಲ್ಲ. ಪರಮಾತ್ಮ ಒಂದು ಕಡೆ ಸಮಸ್ಯೆ ಇರ್ತ, ಮತ್ತೊಂದು ಕಡೆ ಪರಿಹಾರ ಇರ್ತ. ಸಮಸ್ಯೆ ಪಕ್ಕದಲ್ಲೇ ಪರಿಹಾರ ಇರ್ತಾನೆ, ಅದು ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಪ್ರತಿಯೊಂದು ಸಮಸ್ಯೆಗಳು ಸಹಿತ ಪರಿಹಾರದ ಜರ್ಜರಿತರಾಗಬೇಡಿ, ದುಃಖ ಪಡಬೇಡಿ, ಎದೆಗುಂದಬೇಡಿ, ಅಧೀರರಾಗಬೇಡಿ. ಈ ಸಾಧನೆಗಳನ್ನು ಮಾಡಿ ಅವನ್ನೇ ಗೆಲ್ಲಿ. ಹೌದಾ? ಈಗ ಹರಿತಕ್ಕಂಥ ಹೀಗೆ ಜೋಳು ಹರಿತ ನದಿ, 40 ಕಲ್ಲು ಬರ್ತಾವಲ್ಲ, 40 ಕಲ್ಲು ಬರ್ತಾವಿಲ್ಲ, ಆ ಕಲ್ಲುಗಳೇ ತೊಂದರೆಗಳು, ಆ ಕಲ್ಲುಗಳೇ ದುಃಖಗಳು. ಹೌದಾ? ಆದ್ರೆ ತಿಳ್ಕೊರಿ, ಆ ಕಲ್ಲು ಬಂದಾಗ ಆ ಹರಿತಕ್ಕಂಥ ನೀರಿಗೆ ಜುಳು ನಾವು ಬರ್ತದೆ. ಆ ಕಲ್ಲುಗಳಿದ್ದಲ್ಲೇ ನಿನಾದ ಬರ್ತದೆ, ಒಂದು ಸ್ವರ ಬರ್ತದೆ, ಗೊತ್ತಾಗ್ತಿಲ್ಲ? ಹಂಗೆ ನಿಮ್ಮ ಕಷ್ಟಗಳು ಒಂದು ನಿನಾದವನ್ನು ಹುಟ್ಟಿಸ್ಬೇಕು, ಅದು ನಿಮಗೆ ಆನಂದ ಕೊಡಬೇಕು. ಕಷ್ಟಗಳು ಸಹಿತ ಆನಂದ ಕೊಡಬೇಕು ನಿಮಗೆ. ಓಕೆ? ಶ್ರೀ ಗುರುದೇವ್ ಸುಖಿ ಶರಣ ಶರಣ. ನಿಮ್ಮ ಅಂತರಬೇಕು ಶರಣ ಶರಣಾರ್ಥಿ ಹೇಳ್ತಾ ಇದ್ದೀನಿ. ಸುಖಿ ಭವ.